ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ 2023ರ ಮೇ ತಿಂಗಳಲ್ಲಿ ನಡೆದಿರುವಂತಹ MTS ಎಕ್ಸಾಮ್ನಲ್ಲಿ ಕೇಳಿರುವಂತಹ ಜನರಲ್ ಅವೇರ್ನೆಸ್ಗೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಡಿಸ್ಕಷನ್ ಮೂಲಕ ಜನರಲ್ ಅವೇರ್ನೆಸ್ ಕ್ವಶನ್ಸ್ಗಳನ್ನು ನಾವು ಯಾವ ರೀತಿ ಕವರ್ ಮಾಡ್ಕೊಳ್ಬೇಕು ಅನ್ನುವಂತಹ ಜೂನ್ ತಿಂಗಳ ಎಕ್ಸಾಮ್ಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದಾರಲ್ಲ ಅವರೆಲ್ಲರೂ ಕೂಡ ಒಂದು ಮೈಂಡ್ ಮ್ಯಾಪ್ ಮಾಡ್ಕೊಳ್ಬೋದಾಗಿದೆ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ ಬುಕ್ಸ್ ಆ್ಯಂಡ್ ಆಥರ್ಸ್ಗೆ ರಿಲೇಟೆಡ್ ಆಗಿದೆ. SSC MTSನ ಪ್ರತಿ ಶಿಫ್ಟಲ್ಲಿ ಕೇಳಿರುವಂತಹ ಕ್ವಶನ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ, ಜನರಲ್ ಅವೇರ್ನೆಸ್ಸಲ್ಲಿ ಬಂದಿರುವಂಥ ಕ್ವಶನ್ಸನ್ನು ನೋಡಿದಾಗ ಬುಕ್ಸ್ ಆ್ಯಂಡ್ ಆಥರ್ಸ್ಗೆ ರಿಲೇಟೆಡ್ ಆಗಿ ಕಂಪಲ್ಸರಿ ಒಂದು ಕ್ವಶನ್ ರಿಪೀಟ್ ಆಗಿರೋದನ್ನು ನಾವು ನೋಡ್ತೇವೆ. ಅಂದರೆ ಸೇಮ್ ಬುಕ್ ಬಗ್ಗೆ ಕೇಳಿಲ್ಲ, ಬೇರೆ ಬೇರೆ ಆಥರ್ಸ್ ಬಗ್ಗೆ ಕೇಳ್ತಾ ಹೋಗಿದ್ದಾರೆ. ಆದರೆ ನಾವು ಒಂದು ಮೈಂಡ್ ಮ್ಯಾಪ್ ಏನು ಮಾಡ್ಕೊಳ್ಬೇಕಂದ್ರೆ 20 ಮತ್ತು 21ನೇ ಶತಮಾನದ ಅತ್ಯಂತ ಪ್ರಸಿದ್ಧ ಕೃತಿಗಳು ಮತ್ತು ಅದನ್ನು ಬರೆದಿರುವಂಥ ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮಗೆ ಇರಲೇಬೇಕು. ಹಾಗಂದ ತಕ್ಷಣಕ್ಕೆ ಹಿಸ್ಟ್ರಿಯಲ್ಲಿ ಬರುವಂಥ ಬುಕ್ಸನ್ನು ನಾವು ಓದುವಂಥ ಅವಶ್ಯಕತೆ ಇಲ್ವಾ ಅಂತ ಕ್ವಶನ್ ಬರ್ತಾ ಇರ್ಬೋದು. ಖಂಡಿತ ಹಿಸ್ಟ್ರಿಯಲ್ಲಿರುವಂಥ ಪುಸ್ತಕಗಳ ಬಗ್ಗೆ ಕೂಡ ಕೇಳಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇಂಡಿಕಾ ಆಗಿರ್ಬೋದು, ಸುಮಾರು ಬಾಬರ್ನಾಮ ಆಗಿರ್ಬೋದು, ಇಂಥ ಬೇರೆ ಬೇರೆ ಕೃತಿಗಳ ಬಗ್ಗೆನೂ ಕೇಳಿದ್ದಾರೆ. ಇತ್ತೀಚಿನ ವರ್ಷಗಳಂತ ಬಂದಾಗ 20 ಮತ್ತು 21ನೇ ಶತಮಾನದ ಅತ್ಯಂತ ಪ್ರಸಿದ್ಧ ಕೃತಿಗಳ ಬಗ್ಗೆ, ಅದು ಬೇರೆ ಬೇರೆ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಪುಸ್ತಕಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ಕವನ ಸಂಕಲನ ಆಗಿರ್ಬೋದು, ಅಥವಾ ಯಾವುದಾದ್ರೂ ಪ್ರಶಸ್ತಿ ಪುರಸ್ಕಾರ ಪಡೆದುಕೊಂಡಿರುವಂಥ ಕೃತಿಗಳಾಗಿರ್ಬೋದು, ಅಂತಹ ಕೃತಿಗಳ ಬಗ್ಗೆ ಕ್ವಶನ್ಸ್ ಕೇಳಿರೋದನ್ನು ನಾವು ನೋಡ್ತಾ ಇದ್ದೇವೆ. ಓಕೆ, ಕ್ವಶನ್ ಏನಿದೆ ಅಂತ ನೋಡ್ತಾ ಹೋದರೆ ಫ್ಲಡ್ ಆಫ್ ಫೈರ್ ಪುಸ್ತಕದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಈ ಕ್ವಶನ್ಗೆ ಅಥವಾ ಈ ಪುಸ್ತಕದ ಆಥರ್ಸ್ ಯಾರು ಅನ್ನೋದಕ್ಕೆ 4 ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಮೈಥಿಲಿ ತಿವಾರಿ, MK ಸ್ಟಾಲಿನ್, ಅಮಿತಾವ್ ಘೋಷ್ ಮತ್ತು ಅನಿರುದ್ಧ್ ಸೂರಿ ಅಂತ ಕೊಟ್ಟಿದ್ದಾರೆ. ಹೆಚ್ಚು ವಿಶೇಷವಾದಂಥ ಒಂದು ಕೃತಿ ಇದಾಗಿದೆ. ಈ ಕ್ವಶನ್ಗೆ ಅಥವಾ ಈ ಪುಸ್ತಕದ ಕರ್ತೃ 3rd ಆಪ್ಷನ್ಸ್ ಆಗಿರುವಂತಹ ಅಮಿತಾವ್ ಘೋಷ್ ಅವರು ಆಗಿದ್ದಾರೆ. ಯಾವುದಾದ್ರೂ ಒಂದು GK ಬುಕ್ ರೆಫರ್ ಮಾಡಿದ್ರೆ ನಿಮ್ಗೆ ಅಲ್ಲೊಂದು ಪಟ್ಟಿ ಸಿಗುತ್ತೆ, ಪ್ರಸಿದ್ಧ ಪುಸ್ತಕಗಳು, ಆ ಪುಸ್ತಕದ ಕರ್ತೃ ಯಾರು ಅಂತ. ಓಕೆ, ಆ ಪುಸ್ತಕಗಳ ಬಗ್ಗೆ ಮತ್ತು ಅದರ ಕರ್ತೃ ಯಾರಿದ್ದಾರಲ್ವ ಅವ್ರ ಬಗ್ಗೆ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿರಬೇಕು. ಭಾಳ ಡಿಟೇಲ್ ಆದಂಥ ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಾ ಇಲ್ಲ MTS ಎಕ್ಸಾಮಲ್ಲಿ ಬಂದಾಗ. ಜಸ್ಟ್ ನಿಮಗೆ ಆ ಪುಸ್ತಕದ ಹೆಸರು ಮತ್ತು ಅದರ ಕರ್ತೃ ಯಾರಿದ್ದಾರೆ ಮತ್ತು ಅದು ಬೇಸಿಕ್ಕಾಗಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅನ್ನೋ ಅಂತ ಒಂದು ನೆಕ್ಸ್ಟ್ ಲೆವೆಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಅಷ್ಟರಲ್ಲೇ ಕ್ವಶನ್ಸ್ ಮೇಲಿನ ಮೇಲೆ ರಿಪೀಟ್ ಆಗಿರೋದು ಕಂಡು ಬರ್ತಾ ಇದೆ. ಹಾಗಾಗಿ ನಾವು ಈ ಕ್ವಶನ್ ಮೂಲಕ ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಭಾರತ ಆಗಿರ್ಬೋದು, ಜಗತ್ತಿನ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳು, ಅವರ ಕೃತಿಗಳಿದ್ರೆ ಆ ಕೃತಿಗಳ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಲೇಬೇಕು. ಸ್ಪೆಷಲಿ ನಾನೊಂದು 3-4 ವ್ಯಕ್ತಿಗಳ ಪ್ರಸಿದ್ಧ ಕೃತಿಗಳ ಬಗ್ಗೆ ನಿಮಗೆ ಇಲ್ಲೊಂದು ಐಡಿಯಾ ಕೊಡ್ತಾ ಇದ್ದೀನಿ. ಇದಿಷ್ಟಕ್ಕೆ ಸೀಮಿತ ಆಗಬಾರ್ದು. ನೀವು ಯಾವುದಾದ್ರೂ ಒಂದು GK ಬುಕ್ ರೆಫರ್ ಮಾಡಿ ಅಲ್ಲಿ ಇನ್ನೂ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ಒಂದೇ ದಿನ ಎಲ್ಲ ಪುಸ್ತಕಗಳು, ಎಲ್ಲ ಬರಹಗಾರರ ಹೆಸರನ್ನು ಒಂದೇ ದಿನ ಬೈಪಾಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಪ್ರತಿದಿನ ಒಂದು 5 ವ್ಯಕ್ತಿಗಳು ಮತ್ತು ಅವರ ಕೃತಿಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ತಾ ಹೋದರೆ ಒಂದು 15ರಿಂದ 20 ದಿನದಲ್ಲಿ ಸಾಕಷ್ಟು ಪುಸ್ತಕಗಳ ಮಾಹಿತಿ ನಿಮಗೆ ಸಿಕ್ಬಿಡುತ್ತೆ. ಸ್ಪೆಷಲಿ RK ನಾರಾಯಣ್ ಅವರ ಅತ್ಯಂತ ಪ್ರಸಿದ್ಧ ಕೃತಿಗಳು ದ ಗೈಡ್ ಇದೆ ಮತ್ತು ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅಂತ ಇನ್ನೂ ಅನೇಕ ಕೃತಿಗಳನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ನಾನು ನಿಮಗೆ ಒಂದು ಐಡಿಯಾ ನೀಡುವಂಥ ಉದ್ದೇಶಕ್ಕಾಗಿ 1-2 ಕೃತಿಗಳನ್ನು ಇಲ್ಲಿ ಉದಾಹರಣೆಯಾಗಿ ಕೊಡ್ತಾ ಇರೋದು. ಅದೇ ರೀತಿ ಭಾರತ ಮಾಜಿ ರಾಷ್ಟ್ರಪತಿಯಾಗಿದ್ದಂತಹ APJ ಅಬ್ದುಲ್ ಕಲಾಂ ಅವರ ವಿಂಗ್ಸ್ ಆಫ್ ಫೈರ್ ಹೆಚ್ಚು ಫೇಮಸ್ ಆಗಿರೋದು. ಇದು ಅವರ ಆತ್ಮಕಥೆ ಅನ್ನೋದು ಕೂಡ ಗಮನಿಸಬೇಕು. ಅದರ ಜೊತೆಗೆ ಇಂಡಿಯಾ 2020 ಅನ್ನೋದು ಕೂಡ ಅವರ ಮತ್ತೊಂದು ಪ್ರಸಿದ್ಧವಾದಂಥ ಒಂದು ಕೃತಿಯಾಗಿದೆ. ಅದೇ ರೀತಿ ಬೂಕರ್ ಅವಾರ್ಡ್ ಪಡೆದುಕೊಂಡಿರುವಂಥ ಅತ್ಯಂತ ಪ್ರಸಿದ್ಧ ಕೃತಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ MTS ಎಕ್ಸಾಮಲ್ಲಿ. ಸ್ಪೆಷಲಿ ಸಲ್ಮಾನ್ ರಶ್ದಿ ಅವರ ಮಿಡ್ ನೈಟ್ ಚಿಲ್ಡ್ರನ್ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಅರುಂಧತಿ ರಾಯ್ ಅವರ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಆಗಿರ್ಬೋದು, ಕಿರಣ್ ದೇಸಾಯಿ ಅವರ ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಆಗಿರ್ಬೋದು, ಅರವಿಂದ್ ಅಡಿಗ ಅವರ ವೈಟ್ ಟೈಗರ್ ಆಗಿರ್ಬೋದು, ಇಂತಹ ಕೃತಿಗಳ ಬಗ್ಗೆ ನಿಮಗೆ ಗೊತ್ತಿದೆನಾ ಇಲ್ಲ ಅನ್ನುವಂಥ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅಥವಾ ಬೇಸಿಕ್ ಆಗಿ ನಿಮಗೆ ಟೆಸ್ಟ್ ಮಾಡ್ತಾ ಇರ್ತಾರೆ. ಅದೇ ರೀತಿ ನೆಲ್ಸನ್ ಮಂಡೇಲಾ ಅವರ ಲಾಂಗ್ ವಾಕ್ ಟು ಫ್ರೀಡಮ್ ಹೆಚ್ಚು ಪ್ರಸಿದ್ಧವಾದಂಥ ಒಂದು ಕೃತಿಯಾಗಿದೆ. ಬರಾಕ್ ಒಬಾಮಾ ಅವರ ಡ್ರೀಮ್ಸ್ ಫ್ರಮ್ ಮೈ ಫಾದರ್ ಅನ್ನೋದು ಕೂಡ ಹೆಚ್ಚು ವಿಶೇಷವಾದಂಥ ಒಂದು ಕೃತಿಯಾಗಿದೆ. ಇನ್ನು ಜವಾಹರ್ಲಾಲ್ ನೆಹರು ಅವರ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಬಹಳ ವಿಶೇಷವಾದಂಥ ಒಂದು ಪುಸ್ತಕ ಆಗಿದೆ. ಅಷ್ಟೇ ಅಲ್ಲ, ಭಾರತದಲ್ಲಿ ಬಂದಾಗ ರಾಮಚಂದ್ರ ಗುಹಾ ಅವರ ಇಂಡಿಯಾ ಆಫ್ಟರ್ ಗಾಂಧಿ ಕೂಡ ಹೆಚ್ಚು ವಿಶೇಷವಾದಂಥ ಕೃತಿಯಾಗಿದೆ. ಈ ರೀತಿ ಹೆಚ್ಚು ವಿಶೇಷವಾದಂಥ ಕೃತಿಗಳ ಬಗ್ಗೆ ಭಾರತೀಯರಾಗಿರ್ಬೋದು ಅಥವಾ ವಿದೇಶದವರಾಗಿರ್ಬೋದು, ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳವರು ಯಾವುದೇ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಸ್ಟಿಫನ್ ಹಾಕಿಂಗ್ ಅವರ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಕೂಡ ಹೆಚ್ಚು ವಿಶೇಷವಾದಂಥ ಒಂದು ಕೃತಿಯಾಗಿದೆ. ಇನ್ನು ಚಾರ್ಲ್ಸ್ ಡಾರ್ವಿನ್ ಅವರ ದ ಆರಿಜಿನ್ ಆಫ್ ಸ್ಪೀಸಿಯಸ್ ಅಥವಾ ಜೀವ ಪ್ರಭೇದಗಳ ಉಗಮ ಅನ್ನುವಂಥ ಕೃತಿ ಕೂಡ ಹೆಚ್ಚು ವಿಶೇಷವಾಗಿದೆ. ಈ ರೀತಿ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರುವಂಥ ವ್ಯಕ್ತಿಗಳಷ್ಟೇ ನಿಮಗೆ ಅವರ ಪುಸ್ತಕಗಳಷ್ಟೇ ಮಾಹಿತಿ ಗೊತ್ತಿದ್ರೆ ಸಾಕಾಗಲ್ಲ. ಎಲ್ಲ ಕ್ಷೇತ್ರದಲ್ಲೂ ಫೇಮಸ್ ಆಗಿರುವಂಥ ವ್ಯಕ್ತಿಗಳು ಮತ್ತು ಎವರ್ಗ್ರೀನ್ ಆಗಿರುವಂಥ ಕೃತಿಗಳೇನಿದ್ದಾವಲ್ವ ಅಂತಹ ಕೃತಿಗಳ ಬಗ್ಗೆ, ಬುಕ್ಸ್ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು.
ಓಕೆ, ಈ ಕ್ವಶನ್ ಕೇಳಿರೋದು ಅಮಿತಾವ್ ಘೋಷ್ಗೆ ಅವರಿಗೆ ರಿಲೇಟೆಡ್ ಆಗಿ ಫ್ಲಡ್ ಆಫ್ ಫೈರ್ ಅವರ ಪುಸ್ತಕದ ಇಮೇಜ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದಾಗಿದೆ. ಈ ರೀತಿ ನೀವು ಪುಸ್ತಕಗಳು ಮತ್ತು ಆ ಪುಸ್ತಕದ ಕರ್ತರು ಯಾರಿದ್ದಾರಲ್ವ ಅವರ ಹೆಸರ ಬಗ್ಗೆ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ರೆ ಖಂಡಿತ ಒಂದು ಕ್ವಶನ್ ನೀವು MTS ಅಲ್ಲಿ ನೀವು ಸರಿಯಾದಂಥ ಉತ್ತರ ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ ಒಂದು ಕ್ವಶನ್ ಆರ್ಟ್ ಆ್ಯಂಡ್ ಕಲ್ಚರ್ಗೆ ರಿಲೇಟೆಡ್ ಆಗಿರೋದು. ಸತಾರಿಯಾ ಮತ್ತು ಮಣಿಪುರಿ ನೃತ್ಯವು ಭಾರತದ ಯಾವ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿರುವ ನೃತ್ಯಗಳಾಗಿವೆ ಅಂತ ಕೇಳಿದ್ದಾರೆ. ಓಕೆ, ಸತಾರಿಯಾ ಮತ್ತು ಮಣಿಪುರಿ ಏನಿದಾವಲ್ವ ಇವೆರಡು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಅಂತೇನು ಹೇಳ್ತೇವಲ್ವ, ಇವು ಭಾರತ ಯಾವ ಭಾಗಕ್ಕೆ ಅಂದರೆ ಇಲ್ಲಿ ಸ್ಟೇಟ್ ಅಂತೇನು ಕೊಟ್ಟಿಲ್ಲ ಅವರು, ಉತ್ತರ ಭಾರತ, ದಕ್ಷಿಣ ಭಾರತ, ಪಶ್ಚಿಮ ಭಾರತ ಮತ್ತು ಈಶಾನ್ಯ ಭಾರತ ಈ ರೀತಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಕ್ವಶನ್ಸ್ಗೆ ನೋಡಿದ ತಕ್ಷಣಕ್ಕೆ ನೀವು ಆನ್ಸರ್ ಮಾಡ್ಬೋದು. ಅಲ್ಲಿ ಮಣಿಪುರಿ ಅನ್ನುವಂಥ ಡ್ಯಾನ್ಸ್ ಫಾರ್ಮ್ ಇದೆ ಅಲ್ವಾ, ಇದು ಮಣಿಪುರ್ ಸ್ಟೇಟ್ಗೆ ರಿಲೇಟೆಡ್ ಆಗಿರುವಂಥ ಹೆಚ್ಚು ಫೇಮಸ್ ಆಗಿರುವಂಥ ಕ್ಲಾಸಿಕಲ್ ಡ್ಯಾನ್ಸ್ ಆಗಿದೆ. ಹಾಗಾಗಿ ಮಣಿಪುರಿ ಅಂತ ಗೊತ್ತಿದ್ರೂ ಸಾಕು, ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಈಶಾನ್ಯ ಭಾರತ ಈ ಕ್ವಶನ್ಗೆ ಸರಿಯಾದಂಥ ಆನ್ಸರ್ ಆಗಿದೆ ಅಂತ. ಓಕೆ, ಇದರ ಜೊತೆ ಸತಾರಿಯಾ ಬಗ್ಗೆನೂ ಕೂಡ ಗೊತ್ತಿರಬೇಕು. ಸತಾರಿಯಾ ಅಸ್ಸಾಂ ರಾಜ್ಯಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಆಗಿದೆ. ಆರ್ಟ್ ಆ್ಯಂಡ್ ಕಲ್ಚರ್ ಬಂದಾಗ ಕನಿಷ್ಠ ಪ್ರತಿ ಶಿಫ್ಟಲ್ಲೂ ಕೂಡ 2 ರಿಂದ 3 ಕ್ವಶನ್ಸ್ ಮೇಲಿನ ಮೇಲೆ ರಿಪೀಟ್ ಆಗಿದೆ. ಎಲ್ಲ ಕ್ವಶನ್ಸ್ ಒಂದೇ ರೀತಿಯಲ್ಲಿ ಕೇಳಿಲ್ಲ ಅವರು. ಕೆಲವೊಂದು ನೃತ್ಯಗಳು ಯಾವ ರಾಜ್ಯಕ್ಕೆ ರಿಲೇಟೆಡ್ ಆಗಿದ್ದಾವೆ ಅನ್ನೋಂಥ ರೀತಿಯಲ್ಲಿ ಕ್ವಶನ್ ಕೇಳಿದ್ದಾರೆ. ಇನ್ನು ಕೆಲವೊಂದು ನೃತ್ಯಗಳು ಬಂದಾಗ ಆ ನೃತ್ಯದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅಂತ ಕೇಳಿದ್ದಾರೆ. ಕೇವಲ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಆ ರಾಜ್ಯದಲ್ಲಿ ಬರುವಂಥ ಜಾನಪದ ನೃತ್ಯಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಸುಗ್ಗಿ ಉತ್ಸವಗಳಾಗಿರ್ಬೋದು, ಅಂತಹ ವಿಚಾರಗಳ ಬಗ್ಗೆ ಕೂಡ ಕ್ವಶನ್ಸ್ ಕೇಳಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಗಾಗಿ ಈ ಕ್ವಶನ್ಗೆ ಅಷ್ಟೇ ಸೀಮಿತವಾಗಿ ನೀವು ಓದಬಾರ್ದು. ಆರ್ಟ್ ಆ್ಯಂಡ್ ಕಲ್ಚರ್ ಬಂದಾಗ ಡ್ಯಾನ್ಸ್ಗೆ ರಿಲೇಟೆಡ್ ಆಗೋದು, ಕ್ಲಾಸಿಕಲ್ ಡ್ಯಾನ್ಸ್ ಆಗಿರ್ಬೋದು, ಫೋಕ್ ಡ್ಯಾನ್ಸ್ ಆಗಿರ್ಬೋದು, ಅದರಲ್ಲಿ ಫೇಮಸ್ ಆಗಿರುವಂಥ ವ್ಯಕ್ತಿಗಳಾಗಿರ್ಬೋದು. ಫೋಕ್ ಡ್ಯಾನ್ಸ್ ಬಂದಾಗ ಯಾವ ಹಬ್ಬಗಳು ಅಥವಾ ಯಾವ ಸೀಸನ್ಗೆ ರಿಲೇಟೆಡ್ ಆಗಿ ಏನಾದರೂ ವಿಶೇಷತೆ ಇದ್ದರೆ ಅವೆಲ್ಲವನ್ನು ಕೂಡ ನೀವು ತಿಳಿದುಕೊಂಡಿರಬೇಕು. ಯಾಕಂದರೆ ನೀವು ಭಾಳ ಡಿಟೇಲ್ ಆಗಿ ಆರ್ಟ್ ಆ್ಯಂಡ್ ಕಲ್ಚರ್ ಓದಬೇಕಾಗಿಲ್ಲ, ಆದರೆ ಬೇಸಿಕ್ಕಾಗಿ ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲೇಬೇಕು. ಓಕೆ, ಸ್ಪೆಷಲಿ ಮಣಿಪುರಿ ಬಗ್ಗೆ ಕೇಳಿದ್ದಾರೆ ಈ ಕ್ವಶನಲ್ಲಿ. ಹಾಗಾಗಿ ಮಣಿಪುರಿ ಬಗ್ಗೆ ನಾನು ಸ್ವಲ್ಪ ಒಂದೆರಡು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಮಣಿಪುರಿ ಡ್ಯಾನ್ಸ್ ಭಾರತದ ಅತ್ಯಂತ ಪ್ರಸಿದ್ಧ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ಗಳೇನಿದಾವಲ್ವ ಅದರಲ್ಲಿ ಇದು ಕೂಡ ಒಂದು ಅಂತ ಗುರುತಿಸಲಾಗುತ್ತೆ. ವಿಶೇಷವಾದಂಥ ಒಂದು ವಸ್ತ್ರ ವಿನ್ಯಾಸವನ್ನು ನೋಡ್ತಾ ಇದ್ದೇವೆ ನಾವು ಈ ಡ್ಯಾನ್ಸ್ ಫಾರ್ಮಲ್ಲಿ ಬಂದಾಗ. ಇದರ ಜೊತೆಗೆ ಈ ನೃತ್ಯದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ವ್ಯಕ್ತಿಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಸ್ಪೆಷಲಿ ಗುರು ಬಿಪಿನ್ ಸಿನ್ಹಾ ಅವರು ಹೆಚ್ಚು ಫೇಮಸ್ ಆಗಿದ್ದಾರೆ. ಮಣಿಪುರಿ ನೃತ್ಯಗಾರಕ್ಕೆ ರಿಲೇಟೆಡ್ ಆಗಿರುವಂಥ ವ್ಯಕ್ತಿಗಳಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ಪರ್ಸನ್ ಆಗಿದ್ದಾರೆ. ಅವರ ಜೊತೆ ನಿರ್ಮಲಾ ಮೆಹ್ತಾ ಆಗಿರ್ಬೋದು, ಸವಿತಾ ಮೆಹ್ತಾ ಆಗಿರ್ಬೋದು, ದರ್ಶನ್ ಝವೇರಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಮಣಿಪುರಿ ನೃತ್ಯಕ್ಕೆ ರಿಲೇಟೆಡ್ ಆಗಿರುವಂಥ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಾಗಿದ್ದಾರೆ. ನೀವು SSC MTS ಕ್ವಶನ್ ಪೇಪರ್ ಏನಾದರೂ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆಲ್ಮೋಸ್ಟ್ ಆಲ್ ಪ್ರತಿ ನೃತ್ಯದಲ್ಲೂ ಕೂಡ ಫೇಮಸ್ ಆಗಿರುವಂಥ ವ್ಯಕ್ತಿಗಳಿಗೆ ರಿಲೇಟೆಡ್ ಆಗಿ ಕ್ವಶನ್ಸ್ ರಿಪೀಟ್ ಆಗಿರೋದನ್ನು ನಾವು ನೋಡ್ತೇವೆ. ನಮ್ಮ ಸ್ಟೇಟ್ ಎಕ್ಸಾಮ್ಗೂ MTS ಎಕ್ಸಾಮ್ಗೂ ಏನು ವ್ಯತ್ಯಾಸ ಇದೆ ಅಂದರೆ, ಸ್ಟೇಟ್ ಎಕ್ಸಾಮಲ್ಲಿ ಒಂದೇ ಕ್ವಶನ್ ಪೇಪರ್ ನಾವು ಎಲ್ಲರೂ ಬಿಡಿಸ್ತಾ ಇರ್ತೇವೆ, ಆದರೆ SSCಯಲ್ಲಿ ಹಾಗಿಲ್ಲ. ಪ್ರತಿ ಶಿಫ್ಟಲ್ಲಿ ಕೂಡ ಕ್ವಶನ್ ಪೇಪರ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಒಂದು ಶಿಫ್ಟಲ್ಲಿ ಮಣಿಪುರಿ ನೃತ್ಯದ ಬಗ್ಗೆ ಕೇಳಿದರೆ ಇನ್ನೊಂದರಲ್ಲಿ ಯಾವುದೋ ಕಥಕ್ ಕೇಳಿರ್ಬೋದು ಅಥವಾ ಭರತನಾಟ್ಯಕ್ಕೆ ರಿಲೇಟೆಡ್ ಆಗಿ ಕೇಳಿರ್ಬೋದು. ಹಾಗಾಗಿ ನಿಮಗೆಲ್ಲ ಡ್ಯಾನ್ಸ್ ಫಾರ್ಮ್ಸು, ಆ ಡ್ಯಾನ್ಸ್ ಫಾರ್ಮ್ಸ್ಗೆ ರಿಲೇಟೆಡ್ ಆಗಿರುವಂಥ ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಗೊತ್ತಿರಲೇಬೇಕು. ಇನ್ನು ಸತಾರಿಯಾ ಬಗ್ಗೆ ಕೂಡ ನಾನು ಆರಂಭದಲ್ಲೇ ಹೇಳಿದೆ ನಿಮಗೆ. ಸತಾರಿಯಾ ಅಸ್ಸಾಂಗೆ ರಿಲೇಟೆಡ್ ಆಗಿರುವಂಥ ಹೆಚ್ಚು ಫೇಮಸ್ ಆಗಿರುವಂಥ ಒಂದು ಡ್ಯಾನ್ಸ್ ಫಾರ್ಮ್ ಆಗಿದೆ. ಇದು ಕ್ಲಾಸಿಕಲ್ ಅಂತ ಬಂದಾಗ ಅದ್ರ ಜೊತೆ ನಾವು ಬಿಹು ಡ್ಯಾನ್ಸ್ ಕೂಡ ಗುರುತಿಸ್ತೇವೆ. ಬಿಹು ಜೊತೆಗೆ ಇನ್ನೂ ಕೆಲವೊಂದು ಕೂಡ ಬೇರೆ ಬೇರೆ ಡ್ಯಾನ್ಸ್ ಫಾರ್ಮ್ಸ್ ಕೂಡ ನೋಡ್ತೇವೆ. ಆದರೆ ಕ್ಲಾಸಿಕಲ್ ಅಂತ ಬಂದಾಗ ಸತಾರಿಯಾ ಹೆಚ್ಚು ವಿಶೇಷವಾದಂಥ ಒಂದು ಡ್ಯಾನ್ಸ್ ಅಂತ ಗುರುತಿಸಲಾಗುತ್ತೆ. 2000ನೇ ಇಸ್ವಿಯಲ್ಲಿ ಸಂಗೀತ ನಾಟಕ ಅಕಾಡೆಮಿ ಏನಿದೆ ಅಲ್ವಾ, ಆ ಅಕಾಡೆಮಿ ಇದನ್ನು ಶಾಸ್ತ್ರೀಯ ನೃತ್ಯ ಅಂತ ಕೂಡ ಗುರುತಿಸಿದೆ. ಅದು ಕೂಡ ಹೆಚ್ಚು ವಿಶೇಷವಾಗಿರುವಂಥ ಒಂದು ನೃತ್ಯವಾಗಿದೆ. ಈ ನೃತ್ಯದಲ್ಲಿ ಬಂದಾಗ ಬಹಳಷ್ಟು ಜನ ವಿಶೇಷವಾದಂಥ ಸಾಧನೆ ಮಾಡಿದ್ದಾರೆ. ಈ ನೃತ್ಯದ ಜೊತೆಗೆ ಸಂಬಂಧ ಹೊಂದಿರೋದು ಕಂಡುಬರುತ್ತೆ. ಸ್ಪೆಷಲಿ ನಾವು ಒಂದು ಇಬ್ಬರ ವ್ಯಕ್ತಿಗಳ ಪರಿಚಯ ನಿಮಗೆ ನೀಡ್ತಾ ಇರೋದು. ಜತಿನ್ ಗೋಸ್ವಾಮಿ ಸತಾರಿಯಾ ನೃತ್ಯದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ವ್ಯಕ್ತಿ ಆಗಿದ್ದಾರೆ. ಅವರ ಜೊತೆ ಇನ್ನೊಬ್ಬ ಮಹಿಳೆಯ ಚಿತ್ರ ಕೂಡ ಕಾಣಿಸ್ತಾ ಇದೆ, ಅವರ ಭಾವಚಿತ್ರವನ್ನು ಕೂಡ ನೋಡ್ಬೋದು. ಕೃಷ್ಣಾಕ್ಷಿ ಕಶ್ಯಪ ಅಂತ, ಇವರು ಕೂಡ ಈ ನೃತ್ಯದಲ್ಲಿ ಹೆಚ್ಚು ಫೇಮಸ್ ಆಗಿರುವಂತಹ ಮಹಿಳೆ ಆಗಿದ್ದಾರೆ. ಕೇವಲ ಇಬ್ಬರ ಹೆಸರಿಗಷ್ಟೇ ನೀವು ಸೀಮಿತ ಆಗಬಾರ್ದು, ಇನ್ನೂ ಸ್ವಲ್ಪ ನೀವು ಸರ್ಚ್ ಮಾಡಬೇಕು, ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಸತಾರಿಯಾದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ಕನಿಷ್ಠ ಒಂದು 5-6 ಜನರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಬೇಕು. ಓಕೆ, ಅದರ ಜೊತೆಗೆ ಭಾರತದ ಅತ್ಯಂತ ಪ್ರಸಿದ್ಧ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ಗಳು ಯಾವುದು ಅನ್ನೋದು ನಿಮಗೆ ಗೊತ್ತಿರಬೇಕು. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಭರತನಾಟ್ಯ ಆಗಿರ್ಬೋದು, ಕಥಕ್, ಕುಚಿಪುಡಿ, ಒಡಿಸ್ಸಿ, ಕಥಕಲ್ಲಿ, ಸತ್ರಿಯಾ, ಆಲ್ರೆಡಿ ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಮಣಿಪುರಿ ಆಗಿರ್ಬೋದು, ಮೋಹಿನಿಯಾಟ್ಟಂ.
ಭಾರತದ ಅತ್ಯಂತ ಪ್ರಸಿದ್ಧವಾದಂಥ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ಗಳಾಗಿದ್ದಾವೆ. ಮತ್ತು ಈ ಡ್ಯಾನ್ಸ್ ಫಾರ್ಮ್ಸ್ಗಳು ಯಾವ ರಾಜ್ಯದಲ್ಲಿ ಹೆಚ್ಚು ವಿಶೇಷವಾಗಿ ಹೆಚ್ಚು ಫೇಮಸ್ ಆಗಿದ್ದಾವೆ ಅನ್ನೋದು ಕೂಡ ಗೊತ್ತಿರಬೇಕು. ಸ್ಪೆಷಲಿ ಭರತನಾಟ್ಯಂ ತಮಿಳುನಾಡಲ್ಲಿ ಹೆಚ್ಚು ಫೇಮಸ್ ಆಗಿರೋದು ಆ ರಾಜ್ಯದ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಅಂತ ಗುರುತಿಸಲಾಗುತ್ತೆ. ಕಥಕ್ ಉತ್ತರ ಪ್ರದೇಶ ಅಂತ ಗುರುತಿಸಲಾಗುತ್ತೆ. ಉತ್ತರ ಪ್ರದೇಶ ಜೊತೆಗೆ ಉತ್ತರ ಭಾರತದಲ್ಲಿ ಕೂಡ ಅದು ಹೆಚ್ಚು ಫೇಮಸ್ ಆಗಿದೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಕೂಚಿಪುಡಿ ಆಂಧ್ರ ಪ್ರದೇಶ, ಒಡಿಸ್ಸಿ ಹೆಸರಲ್ಲೇ ಗೊತ್ತಾಗುತ್ತೆ, ಅದು ಒಡಿಶಾ ಅಂತ ಗೆಸ್ ಮಾಡ್ಬೋದು ನೀವು. ಕಥಕಲ್ಲಿ ಕೇರಳ, ಸತ್ರಿಯ ಮತ್ತು ಮಣಿಪುರಿ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಕ್ವಶನಲ್ಲಿ ಬಂದಾಗ. ಮೋಹಿನಿ ಅಟ್ಟಂ ಕೇರಳದಲ್ಲಿ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಓಕೆ, ಈ ಎಲ್ಲ ನೃತ್ಯಗಳಲ್ಲಿ ಫೇಮಸ್ ಆಗಿರುವಂಥ ವ್ಯಕ್ತಿಗಳ ಬಗ್ಗೆ ಕೂಡ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಹಿಸ್ಟ್ರಿಗೆ ರಿಲೇಟೆಡ್ ಆಗಿರೋದು. ಬೌದ್ಧ ಭಿಕ್ಷುಗಳು ವಾಸಿಸುವ ಮತ್ತು ತಂಗುವ ಸ್ಥಳವನ್ನು ಏನೆಂದು ಕರೆಯುವರು ಅಂತ. ಚೈತ್ಯ, ಸ್ತೂಪ, ರಾಜಗೃಹ ಮತ್ತು ವಿಹಾರ ಅಂತ ಕೊಟ್ಟಿದ್ದಾರೆ. ಓಕೆ, ಬೌದ್ಧ ಭಿಕ್ಷುಗಳು ವಾಸಿಸುವ ಮತ್ತು ಅವರು ನೆಲೆಸುವಂತಹ ಸ್ಥಳಗಳಿಗೆ ನಾವು ಏನಂತ ಕರಿತೇವೆ ಅಂತ ಕ್ವಶನ್ ಕೇಳಿದ್ದಾರೆ. ಈ ಕ್ವಶನ್ಗೆ ಸರಿಯಾದ ಉತ್ತರ ವಿಹಾರಗಳು ಅಥವಾ ವಿಹಾರ ಅಂತ ಕರೆಯೋದು. ಓಕೆ, ಬೌದ್ಧ ವಿಹಾರ ಅಂತೇನು ಕರಿತೇವಲ್ವ, ಆ ರೀತಿ ಬರುವಂಥ ವರ್ಡ್ಸ್ ಇದು ವಿಹಾರ. ಈ ಕ್ವಶನ್ಗೆ ಸರಿಯಾದಂಥ ಉತ್ತರವಾಗಿದೆ. ಓಕೆ, ಇಲ್ಲಿ ಚೈತ್ಯ, ಸ್ತೂಪ, ವಿಹಾರ. ಓಕೆ, ಈ ಎಲ್ಲವೂ ಕೂಡ ಇತಿಹಾಸದಲ್ಲಿ ಬಂದಾಗ ಹೆಚ್ಚು ವಿಶೇಷವಾದಂತಹ ಸ್ಮಾರಕಗಳಂತ ಗುರುತಿಸ್ತೇವೆ. ಅವುಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇದ್ದರೆ ಖಂಡಿತ ನಾವು ಮುಂಬರುವಂಥ MTS ಎಕ್ಸಾಮಲ್ಲಿ ಇದಕ್ಕೆ ರಿಲೇಟೆಡಾಗಿ ಇನ್ನಿತರ ಕ್ವಶನ್ ಬಂದರೂ ಕೂಡ ಆನ್ಸರ್ ಮಾಡ್ಬೋದು. ಹಾಗಾಗಿ ನಾವು ಈ ಕ್ವಶನ್ಗೆ ರಿಲೇಟೆಡಾಗಿ ಅಡಿಷ್ನಲ್ ಆಗಿ ನಾವು ಏನು ತಿಳ್ಕೊಂಡಿರ್ಬೇಕಂದ್ರೆ, ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಸ್ಮಾರಕಗಳು ಏನಿದಾವಲ್ವ ಅವುಗಳ ಬಗ್ಗೆ ಮಾಹಿತಿ ಇರಬೇಕು. ಫೇಮಸ್ ಆದಂಥ ಸ್ಮಾರಕಗಳು ನಮ್ಮ ದೇಶದಲ್ಲಿದ್ದರೆ ಅವುಗಳ ಬಗ್ಗೆ ಕೂಡ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ನಾವು ಪಡೆದುಕೊಂಡಿರಬೇಕು. ಸ್ಪೆಷಲಿ ಫಸ್ಟ್ ಆಫ್ ಆಲ್ ಸ್ತೂಪದ ಬಗ್ಗೆ ನೋಡ್ತಾ ಹೋಗೋಣ. ಸ್ತೂಪ ಅಂದರೆ ಏನು, ಆ ಇಮೇಜ್ ನೋಡಿದ್ರೆ ನೀವು ಹೇಳ್ಬೋದು ಅರ್ಧ ಗೋಳಾಕಾರದ ರಚನೆಯನ್ನು ಹೊಂದಿರುವಂಥ ಒಂದು ಸ್ಮಾರಕ ಅಂತ ಹೇಳ್ಬೋದು. ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಮೇಲ್ಭಾಗದಲ್ಲಿ ಏನು ಗುಮ್ಮಟ ಆಕಾರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದು ಅರ್ಧ ಗೋಳಾಕಾರದ ರಚನೆ ಏನಿದೆ ಅಲ್ವಾ. ಇಂತಹ ಏನು ಮಾನ್ಯುಮೆಂಟ್ಸ್ ಏನಿರ್ತಾವಲ್ವ ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿ, ಅಂತಹ ಸ್ಮಾರಕಗಳಿಗೆ ನಾವು ಸ್ತೂಪ ಅಂತ ಕರಿಬೋದು. ಮತ್ತು ಭಾರತದಲ್ಲಿ ಬಂದಾಗ ಹೆಚ್ಚು ಫೇಮಸ್ ಆಗಿರುವಂಥ ಸ್ತೂಪ ಇದು. ಅದು ನೋಡಿದ ತಕ್ಷಣಕ್ಕೆ ನೀವು ಗೆಸ್ ಮಾಡ್ಬೋದು ಇದು ಯಾವ ಪ್ಲೇಸಲ್ಲಿರುವಂಥ ಸ್ತೂಪ ಹೆಚ್ಚು ವಿಶೇಷವಾದದ್ದು, ಯಾವ ಅರಸು ಮನೆತನಕ್ಕೆ ರಿಲೇಟೆಡ್ ಆಗಿದೆ ಅದು ಕೂಡ ನಿಮಗೆ ಗೊತ್ತಿರಬೇಕು. ಬಹಳ ಬೇಸಿಕ್ ಆದಂಥ ಮಾಹಿತಿ ಆಗಿರುತ್ತೆ. ಸ್ಪೆಷಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ. ಓಕೆ, ಈ ಸ್ತೂಪ ಸಾಂಚಿಯಲ್ಲಿರುವಂಥ ಸ್ತೂಪ. ಇದು ಸಾಂಚಿ ಸ್ತೂಪ ಅಂತಲೇ ಫೇಮಸ್ ಆಗಿರೋದು. ಮಧ್ಯಪ್ರದೇಶ ರಾಜ್ಯದ ಸಾಂಚಿಯಲ್ಲಿರುವಂಥ ಒಂದು ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ಅತ್ಯಂತ ಪ್ರಸಿದ್ಧವಾದಂಥ ಪ್ರಮುಖವಾದಂಥ ಸ್ಮಾರಕವಾಗಿದೆ. ಅಷ್ಟೇ ಅಲ್ಲ, ಈ ಸ್ಮಾರಕದ ಚಿತ್ರವನ್ನು ನಾವು 200 ರೂಪಾಯಿ ನೋಟಿನ ಮೇಲೆ ಕೂಡ ನೋಡ್ಬೋದಾಗಿದೆ. ಆಲ್ರೆಡಿ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತೀರಾ. ಓಕೆ, ಸ್ತೂಪ ಅಂದರೆ ಏನಿದರ ವಿಶೇಷತೆ ಅಂತ ನೋಡ್ತಾ ಹೋದರೆ, ಗೌತಮ ಬುದ್ಧ ಅವರ ಮತ್ತು ಬೌದ್ಧ ಸನ್ಯಾಸಿಗಳ ಅವಶೇಷಗಳನ್ನು ಸಂಗ್ರಹಿಸಿಟ್ಟಂತಹ ಸ್ಥಳಗಳಿಗೆ ಅಥವಾ ಆ ಸ್ಮಾರಕಗಳಿಗೆ ನಾವು ಸ್ತೂಪ ಅಂತ ಕರಿತೇವೆ. ಈ ಮಾಹಿತಿ ಕೂಡ ಗೊತ್ತಿರಬೇಕು ನಿಮಗೆ. ಓಕೆ, ಇಷ್ಟು ಮಾಹಿತಿ ಸ್ತೂಪಕ್ಕೆ ರಿಲೇಟೆಡಾಗಿ ಗೊತ್ತಿರಬೇಕು. ಆವಾಗ ನೀವು ಅದಕ್ಕೆ ರಿಲೇಟೆಡಾಗಿ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಆಪ್ಷನ್ಸ್ ಬೇಸ್ ಮೇಲೆ ಆದರೂ ಕೂಡ ನೀವು ಸರಿಯಾದಂಥ ಉತ್ತರ ಯಾವುದು ಅಂತ ಗುರುತಿಸ್ಬೋದು. ನೆಕ್ಸ್ಟ್ ಒಂದು ಆಪ್ಷನ್ಸಲ್ಲಿ ಬಂದಾಗ ಚೈತ್ಯ ಕೂಡ ಇತ್ತು. ಇದು ಕೂಡ ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ಅತ್ಯಂತ ವಿಶೇಷವಾದಂಥ ಒಂದು ವರ್ಡ್ ಅಥವಾ ಸ್ಮಾರಕ ಅಂತ ಗುರುತಿಸ್ಬೋದು. ಏನು ಚೈತ್ಯ ಅಂದರೆ ಸಿಂಪಲ್ ಆಗಿ ಬೌದ್ಧ ಧರ್ಮೀಯರ ಪ್ರಾರ್ಥನಾ ಮಂದಿರಗಳಂತ ಹೇಳ್ಬೋದು. ಬೌದ್ಧ ಧರ್ಮೀಯರ ಪ್ರಾರ್ಥನಾ ಮಂದಿರಗಳಿಗೆ ಚೈತ್ಯ ಅಂತ ಕರಿಬೋದು. ಭಾರತದಲ್ಲಿ ಬಂದಾಗ ಐತಿಹಾಸಿಕವಾಗಿ ಬಂದಾಗ ಹೆಚ್ಚು ಫೇಮಸ್ ಆಗಿರುವಂಥ ಚೈತ್ಯಗಳನ್ನು ನಾವು ನಾಸಿಕ್ ಮತ್ತು ಕಾರ್ಲೆಯಲ್ಲಿ ಕಾಣ್ಬೋದಾಗಿದೆ. ಚೈತ್ಯದ ಒಂದು ಇಮೇಜ್ ಕೂಡ ನೋಡ್ಬೋದಾಗಿದೆ ಸ್ಕ್ರೀನ್ ಮೇಲೆ. ಬೌದ್ಧ ಧರ್ಮೀಯರ ಪ್ರಾರ್ಥನಾ ಮಂದಿರಗಳಾಗಿರ್ತವೆ ಇವು. ಇನ್ನು ಕೊನೆಯದಾಗಿ ವಿಹಾರಗಳು ಅಥವಾ ವಿಹಾರ ಅಂತ ಆಲ್ರೆಡಿ ಕ್ವಶನ್ ಇದಕ್ಕೆ ರಿಲೇಟೆಡ್ ಆಗಿತ್ತು. ಏನು ವಿಹಾರ ಅಂತ ನೋಡ್ತಾ ಹೋದರೆ, ಬೌದ್ಧ ಸನ್ಯಾಸಿಗಳ ವಸತಿ ತಾಣಗಳಿಗೆ ಅಥವಾ ಸ್ಥಳಗಳಿಗೆ ವಿಹಾರಗಳಂತ ಕರೆಯೋದು. ಅಥವಾ ಬೌದ್ಧ ಸನ್ಯಾಸಿಗಳ ವಸತಿ ತಾಣಗಳಂತ ಗುರುತಿಸ್ಕೊಂಡಿರ್ತಾರಲ್ವಾ ಸ್ಮಾರಕಗಳು, ಅವುಗಳಿಗೆ ವಿಹಾರಗಳಂತ ಕರಿಬೋದು. ಹೆಚ್ಚು ಫೇಮಸ್ ಆದಂಥ ವಿಹಾರಗಳನ್ನು ನಾವು ನಾಸಿಕಲ್ಲಿ ನೋಡ್ಬೋದು ಮತ್ತು ಗಯಾದಲ್ಲಿ ಕೂಡ ನೋಡ್ಬೋದಾಗಿದೆ. ಈ ರೀತಿ ಪ್ರತಿಯೊಂದು ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ಸ್ಮಾರಕಗಳು ಏನಾದರೂ ವಿಶೇಷವಾಗಿದ್ದರೆ ಅಂತಹ ಸ್ಮಾರಕಗಳ ಬಗ್ಗೆ ಬಹಳ ಬೇಸಿಕ್ ಆಗಿರುವಂಥ ಮಾಹಿತಿ ನಾವು ತಿಳ್ಕೊಂಡ್ರೆ ಖಂಡಿತ MTS ಎಕ್ಸಾಮಲ್ಲಿ ನಾವು ಕ್ವಶನ್ಸ್ಗಳಿಗೆ ಸರಿಯಾದ ಉತ್ತರವನ್ನು ಗುರುತಿಸ್ಬೋದಾಗಿದೆ. ಓಕೆ, ಇದರ ಜೊತೆಗೆ ಹಿಸ್ಟ್ರಿಯಲ್ಲಿ ಬಂದಾಗ ಅಜಂತಾ ಕೂಡ ಹೆಚ್ಚು ಫೇಮಸ್ ಆಗಿರುವಂಥ ಒಂದು ಪ್ಲೇಸ್ ಆಗಿದೆ ಐತಿಹಾಸಿಕವಾಗಿ ಬಂದಾಗ. ಸ್ಪೆಷಲಿ ಅಜಂತಾದಲ್ಲಿ 30 ಗುಹಾಂತರ ದೇವಾಲಯಗಳು ಅಥವಾ ಗುಹೆಗಳನ್ನು ನಾವು ನೋಡ್ಬೋದಾಗಿದೆ. ಆದರೆ ಅದರಲ್ಲಿ ಒಂದು ಇನ್ಕಂಪ್ಲೀಟ್ ಅಂತ ಗುರುತಿಸಲಾಗುತ್ತೆ. ಹಾಗೆ ಕೆಲ ಇತಿಹಾಸ ತಜ್ಞರು 29 ಗುಹೆಗಳಿದ್ದಾವಂತ ಹೇಳ್ತಾರೆ. ಓಕೆ, ಅದರಲ್ಲಿ 4 ಚೈತ್ಯಗಳಾಗಿದ್ದಾವೆ. ರಿಮೈನಿಂಗ್ ಉಳಿದಿರುವಂಥ ಎಲ್ಲ ಗುಹೆಗಳು ಅಥವಾ ಗುಹಾಂತರ ದೇವಾಲಯಗಳೇನಿದ್ದಾವಲ್ವ ಅವೆಲ್ಲವೂ ಕೂಡ ವಿಹಾರಗಳಾಗಿದ್ದಾವೆ. ಸ್ಪೆಷಲಿ 9ನೇ ಗುಹೆ, 10ನೇದು, 19 ಮತ್ತು 26ನೇ ಗುಹೆಗಳೇನಿದ್ದಾವಲ್ವ ಅವೆಲ್ಲವೂ ಕೂಡ
ಚೈತ್ಯಗಳಾಗಿದ್ದಾವೆ. ಅವನ್ನು ಹೊರತುಪಡಿಸಿದ್ರೆ ಉಳಿದಿರುವಂಥ ಎಲ್ಲ ಗುಹೆಗಳು ಅಥವಾ ಗುಹಾಂತರ ದೇವಾಲಯಗಳಿದ್ದಾವಲ್ವ ಅವೆಲ್ಲವೂ ಕೂಡ ವಿಹಾರಗಳಾಗಿದ್ದಾವೆ. ಓಕೆ, ಹಾಗಾಗಿ ಅಜಂತ ಕೂಡ ಹೆಚ್ಚು ವಿಶೇಷವಾದಂಥ ಒಂದು ಪ್ಲೇಸ್ ಆಗಿದೆ. ಇದು ಮಹಾರಾಷ್ಟ್ರ ರಾಜ್ಯದಲ್ಲಿರೋದು. ಇದ್ರ ಬಗ್ಗೆ ಕೂಡ ಬೇಸಿಕ್ಕಾಗಿ ಗೊತ್ತಿರಬೇಕು ನಿಮಗೆ. ಅಲ್ಲಿರುವಂತಹ ಗುಹಾಂತರ ದೇವಾಲಯಗಳು ಯಾವ ಧರ್ಮಕ್ಕೆ ರಿಲೇಟೆಡ್ ಆಗಿದ್ದಾವೆ ಅಂತ ಕೂಡ ಕೇಳ್ಬೋದು. ಹಾಗಾಗಿ ಬೇಸಿಕ್ ಆಗಿರುವಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು. ನಾನು ಸಂಪೂರ್ಣವಾಗಿ ಎಲ್ಲ ಕಂಟೆಂಟನ್ನು ಕವರ್ ಮಾಡ್ತಾ ಇಲ್ಲ, ನಿಮ್ಗೊಂದು ಐಡಿಯಾ ಕೊಡ್ತಾ ಇದ್ದೀನಿ, ನೀವು ಏನು ಕವರ್ ಮಾಡ್ಕೊಳ್ಬೇಕು ಅನ್ನೋಂಥ ಒಂದು ವಿಚಾರವನ್ನು ಮಾಡಬೇಕು. ಅಂದರೆ ಅಜಂತಾ ಬಗ್ಗೆ ನಾವಿಲ್ಲಿ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೇವೆ ಅಂದರೆ ನಿಮ್ಗೆ ಎಲ್ಲರ ಬಗ್ಗೆ ಗೊತ್ತಿರಬೇಕು. ಇನ್ನು ಬೇರೆ ಬೇರೆ ಐತಿಹಾಸಿಕ ತಾಣಗಳು ತಂಜಾವೂರು ಆಗಿರ್ಬೋದು, ಮಹಾಬಲಿಪುರಂ ಆಗಿರ್ಬೋದು, ಗಯಾ ಆಗಿರ್ಬೋದು, ಇಂತಹ ತಾಣಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಅಲ್ಲಿರುವಂಥ ಫೇಮಸ್ ಆದಂಥ ದೇವಸ್ಥಾನಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಅದರ ವಿಶೇಷತೆ ಏನಾಗಿರ್ಬೋದು, ನಳಂದ ವಿಶ್ವವಿದ್ಯಾಲಯ ಆಗಿರ್ಬೋದು, ಇಂತಹ ತಾಣಗಳ ಬಗ್ಗೆ ಬೇಸಿಕ್ ಆಗಿರುವಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು. ಅಂದರೆ 6th ಇಂದ 12th ವರೆಗೂ ಇರುವಂತಹ ವಿಚಾರಗಳೇನಿದ್ದಾವಲ್ವ, ಸ್ಪೆಷಲಿ ಸಮಾಜ ವಿಜ್ಞಾನಕ್ಕೆ ರಿಲೇಟೆಡ್ ಆಗಿ ಅಲ್ಲಿರುವಂಥ ಮಾಹಿತಿಯನ್ನೇ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಬಹಳ ಡೀಟೇಲ್ ಆದಂತಹ ಅಪ್ಲೈಡ್ ಆದಂಥ ಕ್ವಶನ್ಸನ್ನು ಅವರು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇಲ್ಲ. ಹಾಗಾಗಿ ಬೇಸಿಕ್ಕಾಗಿ ಇದನ್ನು ಬೇಸಾಗಿಟ್ಕೊಂಡು ಬೇರೆ ಬೇರೆ ವಿಚಾರಗಳು ಕೂಡ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರುವಂಥ ಕ್ವಶನು. ವಿಶ್ವದ ಅತ್ಯಂತ ದೊಡ್ಡ ಸಾಗರ ಯಾವುದು ಅಂತ 6th 7th ಕ್ಲಾಸಲ್ಲಿ ಈ ಕಂಟೆಂಟ್ ಇರೋದು ಕಂಡುಬರ್ತಾ ಇದೆ. 4 ಸಾಗರಗಳನ್ನು ಕೂಡ ಇಲ್ಲಿ ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ಬಹುತೇಕ ಜನರಿಗೆ ಗೊತ್ತಿರುತ್ತೆ ವಿಶ್ವದ ಅತ್ಯಂತ ದೊಡ್ಡ ಸಾಗರ ಯಾವುದು ಅಂತ. ಈ ಕ್ವಶನ್ಗೆ ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ ಅಥವಾ ಶಾಂತ ಸಾಗರ ಅಂತ ಕರೆಯೋದು. ಓಕೆ, ನಿಮಗೆ ಕ್ವಶನ್ ಬರೋಂಥ ಸಮಯದಲ್ಲಿ ಬಂದಾಗ ಇದಿಷ್ಟೇ ಬೈಪಾಠ ಮಾಡ್ಕೊಂಡು ಹೋದರೆ ಯೂಸ್ ಇಲ್ಲ. ನಿಮ್ಮ ಬೇರೆ ಬೇರೆ ಶಿಫ್ಟಲ್ಲಿ ಬಂದಾಗ ಸಾಗರಗಳಿಗೆ ರಿಲೇಟೆಡ್ ಬೇರೆ ಬೇರೆ ಬೇಸಿಕ್ ಮಾಹಿತಿ ನಿಮ್ಮಿಂದ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ 4 ಸಾಗರಗಳ ಬಗ್ಗೆ ನಿಮಗೆ ಬೇಸಿಕ್ ಆದಂಥ ಮಾಹಿತಿ ಇರಬೇಕು. ಮತ್ತು ಕಾಂಟಿನೆಂಟ್ಸ್ ಬಗ್ಗೆ ಕೂಡ ನಿಮಗೆ ಬೇಸಿಕ್ ಆದಂಥ ಇನ್ಫಾರ್ಮೇಷನ್ ಇರಬೇಕು. ಓಕೆ, ಆಲ್ರೆಡಿ ನಿಮಗೆ ವರ್ಲ್ಡ್ ಮ್ಯಾಪ್ ಕಾಣಿಸ್ತಾ ಇದೆ. ವರ್ಲ್ಡ್ ಮ್ಯಾಪಲ್ಲಿ ಬಂದಾಗ 7 ಖಂಡಗಳು ಕಾಣಿಸ್ತಾ ಇದ್ದಾವೆ. ಏರಿಯಾದಲ್ಲಿ ಬಂದಾಗ ಅತಿ ದೊಡ್ಡ ಖಂಡ ಗೊತ್ತಿದೆ ನಿಮಗೆ, ಏಷ್ಯಾ ಖಂಡ ಅಂತ. ಏಷ್ಯಾ ಮತ್ತು ಯುರೋಪ್ 2 ಖಂಡಗಳು ಅಟ್ಯಾಚ್ ಆಗಿರೋದು, ಸಂಪೂರ್ಣವಾಗಿ ಬೇರ್ಪಟ್ಟಿಲ್ಲ ಬೇರೆ ಖಂಡಗಳ ರೀತಿಯಲ್ಲಿ. ಹಾಗಾಗಿ ಏಷ್ಯಾ ಮತ್ತು ಯುರೋಪ್ಗೆ ಯುರೇಷ್ಯಾ ಅಂತ ಕೂಡ ಕರೀತಾರೆ, ಅದು ಕೂಡ ಗೊತ್ತಿರಬೇಕು. ಅದರ ಜೊತೆಗೆ ಬೇರೆ ಬೇರೆ ಖಂಡಗಳು, ಅವುಗಳ ಅಕ್ಕಪಕ್ಕದಲ್ಲಿರುವಂಥ ಸಾಗರಗಳು ಯಾವಿದ್ದಾವೆ ಮತ್ತು ಅಕ್ಕಪಕ್ಕದಲ್ಲಿರುವಂಥ ಖಂಡಗಳು ಯಾವ್ಯಾವ ಬರ್ತಾವೆ, ಇವೆಲ್ಲದರ ಬಗ್ಗೆ ಕೂಡ ನೀವು ಮ್ಯಾಪನ್ನು ಅಬ್ಸರ್ವ್ ಮಾಡೋದ್ರ ಮೂಲಕ ನೀವು ಪಾಯಿಂಟ್ಸನ್ನು ನೋಟ್ ಮಾಡ್ತಾ ಹೋಗಬೇಕು. ಮತ್ತು ಪಾಯಿಂಟ್ಸನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಮ್ಯಾಪನ್ನು ಪುನಃ ನೋಡೋದ್ರ ಮೂಲಕನೇ ನೀವು ಅರ್ಥ ಮಾಡ್ಕೊಳ್ಬೋದು ಯಾವ ಖಂಡಗಳು ಯಾವ್ಯಾವ ಭಾಗದಲ್ಲಿ ಬರುತ್ತೆ ಅಂತ. ಈಕ್ವೇಟಾರ್ ಬಗ್ಗೆ ಗೊತ್ತಿರಬೇಕು ನಿಮಗೆ. ಅಲ್ಲಿ ಕಾಣಿಸ್ತಾ ಇದೆ ಈಕ್ವೇಟಾರ್ ಲೈನ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಬಂದಾಗ, ಅದ್ರ ಬಗ್ಗೆ ಕೂಡ ಗೊತ್ತಿರಬೇಕು. ಈಕ್ವೇಟರ್ನ ಮೇಲ್ಭಾಗದಲ್ಲಿ ನದರ್ನ್ ಹೆಮಿಸ್ಫಿಯರ್ದಲ್ಲಿ ಯಾವ ಖಂಡಗಳಿದ್ದಾವೆ, ಸದರ್ನ್ ಹೆಮಿಸ್ಫಿಯರ್ದಲ್ಲಿ ಯಾವ ಖಂಡಗಳಿದ್ದಾವೆ, ಈ ರೀತಿಯೆಲ್ಲ ಕ್ವಶನ್ಸ್ ನಿಮಗೆ ಡಿಫ್ರೆಂಟ್ ಆ್ಯಂಗಲಲ್ಲಿ ಕೇಳ್ಬೋದು. ಅಂದರೆ ನೀವು ಬೈಪಾಠ ಮಾಡ್ಕೊಂಡು ಎಕ್ಸಾಮ್ ಬಿಡಿಸ್ತಾ ಇದ್ದೀರಾ, ಕಂಟೆಂಟನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋವಂಥ ಕ್ರಾಸ್ ಚೆಕ್ ಮಾಡುವಂಥ ಕೆಲವೊಂದು ಕ್ವಶನ್ಸನ್ನು ನಾವು MTS ಅಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಹಾಗಾಗಿ ಬೇರೆ ಬೇರೆ ಆ್ಯಂಗಲಲ್ಲಿ ನೀವು ಇಲ್ಲಿ ಓದ್ತಾ ಹೋದರೆ ಈಸಿಯಾಗಿ ಕ್ವಶನ್ಗೆ ಆನ್ಸರನ್ನು ಕಂಡುಕೊಳ್ಬೋದು. ಸಾಗರಗಳು ಕೊಟ್ಟಿದ್ರಲ್ಲ ಆಪ್ಷನ್ಸ್ ಆಗಿ, ಪೆಸಿಫಿಕ್ ಸಾಗರ ಆಗಿರ್ಬೋದು, ಅಟ್ಲಾಂಟಿಕ್ ಆಗಿರ್ಬೋದು, ಇಂಡಿಯನ್ ಓಷನ್ ಆಗಿರ್ಬೋದು, ಆರ್ಕ್ಟಿಕ್ ಓಷನ್ ಆಗಿರ್ಬೋದು, ಅವು ಕೂಡ ಎಲ್ಲೆಲ್ಲಿದ್ದಾವೆ ಅನ್ನೋದು ನೀವು ಮ್ಯಾಪ್ ನೋಡಿದ್ರೆ ನೀವು ಅರ್ಥ ಮಾಡ್ಕೊಳ್ಬೋದು. ಮತ್ತು ಯಾವ ಖಂಡಗಳ ಜೊತೆ ಅವು ಅಟ್ಯಾಚ್ ಆಗಿದ್ದಾವೆ ಅನ್ನೋದು ಕೂಡ ನೀವಿಲ್ಲಿ ಗೆಸ್ ಮಾಡ್ತಾ ಹೋಗ್ಬೋದು. ಓಕೆ, ಬನ್ನಿ ಸಾಗರಗಳಿಗೆ ರಿಲೇಟೆಡಾಗಿ ಬೇಸಿಕ್ ಆಗಿರುವಂಥ ಮಾಹಿತಿ ಯಾವ ರೀತಿ ಕಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಗ್ಲೋಬ್ ಇಮೇಜ್ ಕಾಣಿಸ್ತಾ ಇದೆ ನಿಮಗೆ. ಅಲ್ಲಿ ಬಂದಾಗ ಸ್ವಲ್ಪ ಡಾರ್ಕ್ ಬ್ಲೂಯಿಂದ ಹೈಲೈಟ್ ಆಗಿರುವಂಥ ಏರಿಯಾ ಏನಿದೆ ಅಲ್ವಾ, ಅದೆಲ್ಲವೂ ಕೂಡ ಪೆಸಿಫಿಕ್ ಓಷಿಯನ್. ಓಕೆ, ಭೂಮಿ ಮೇಲೆ ಇರುವಂಥ ಸಾಗರಗಳಲ್ಲಿ ಅತಿ ದೊಡ್ಡ ಸಾಗರ ಅಂತದನ್ನು ಗುರುತಿಸಲಾಗುತ್ತೆ. ಯಾವ ಯಾವ ಖಂಡಗಳ ಜೊತೆ ಅದು ಅಟ್ಯಾಚ್ ಆಗಿದೆ ಅನ್ನೋದು ಕೂಡ ನಿಮಗೆ ಕಾಣಿಸ್ತಾ ಇದೆ. ಅಲ್ಲಿ ಉತ್ತರ ಅಮೆರಿಕಾ ಇದೆ, ದಕ್ಷಿಣ ಅಮೆರಿಕಾ ಇದೆ, ಏಷ್ಯಾ ಇದೆ, ಆಸ್ಟ್ರೇಲಿಯಾ ಇದೆ. ಈ ಎಲ್ಲ ಖಂಡಗಳ ಜೊತೆ ಅದು ಅಟ್ಯಾಚ್ ಆಗಿರೋದು ಕಂಡುಬರ್ತಾ ಇದೆ. ಓಕೆ, ಫಸ್ಟ್ ಒಂದು ಪಾಯಿಂಟ್ ಏನಿದೆ, ವರ್ಲ್ಡ್ಸ್ ಲಾರ್ಜೆಸ್ಟ್ ಓಷಿಯನ್, ಅದು ಗೊತ್ತಿದೆ ಆಲ್ರೆಡಿ, ಜಗತ್ತಿನ ಅತಿ ದೊಡ್ಡ ಸಾಗರ ಅಂತ. ಜಗತ್ತಿನ ಅತಿ ಆಳದ ಸಾಗರ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ವರ್ಲ್ಡ್ಸ್ ಡೀಪೆಸ್ಟ್ ಓಷನ್ ಅಂತ ಕೂಡ ಗುರುತಿಸಲಾಗುತ್ತೆ. ಥರ್ಡ್ ಒಂದು ಪಾಯಿಂಟ್, 1/3 ಅರ್ತ್ ಸರ್ಫೇಸ್ ಏರಿಯಾ ಅಂತಿದೆ. ಅಂದರೆ ಭೂಮಿ ಮೇಲೆ ಇರುವಂಥ ಒಟ್ಟು ಏರಿಯಾದಲ್ಲಿ, ಭೂಮಿಯ ಸರ್ಫೇಸ್ ಇದೆ ಅಲ್ವಾ, ಸರ್ಫೇಸ್ ಏರಿಯಾದಲ್ಲಿ 1/3 ಪ್ರದೇಶವನ್ನು ಈ ಸಾಗರ ಆಕ್ರಮಿಸಿಕೊಂಡಿದೆ ಅಂತ ಅರ್ಥ. ಅಂದರೆ ಭೂಮಿ ಮೇಲೆ ಇರುವಂಥ ಒಟ್ಟು ಏರಿಯಾದಲ್ಲಿ 1/3 ಏರಿಯಾ ಪೆಸಿಫಿಕ್ ಓಷನ್ನಿಂದ ಆವೃತವಾಗಿರೋದು ಕಂಡುಬರುತ್ತೆ. ಮರಿಯಾನಾ ಟ್ರೆಂಚ್ ಕೂಡ ಈ ಸಾಗರದಲ್ಲಿರೋದು ಕಂಡುಬರ್ತಾ ಇದೆ. ಓಕೆ, ಈ ರೀತಿ ನೀವೇ ಇಲ್ಲಿ ಪಾಯಿಂಟ್ಸನ್ನು ಕಲೆಕ್ಟ್ ಮಾಡ್ತಾ ಹೋಗಬೇಕು. ಮತ್ತು ಏಷ್ಯಾದ ಯಾವ ಭಾಗಕ್ಕಿದೋ ಅಟ್ಯಾಚ್ ಆಗಿದೆ, ನಾರ್ತ್ ಅಮೆರಿಕದ ಯಾವ ಭಾಗಕ್ಕೆ, ಪೂರ್ವ ಭಾಗಕ್ಕೆ, ಪಶ್ಚಿಮ ಭಾಗಕ್ಕೆ, ದಕ್ಷಿಣ ಅಮೆರಿಕದ ಪೂರ್ವ ಭಾಗನ ಪಶ್ಚಿಮ ಭಾಗಕ್ಕೆ ಅಟ್ಯಾಚ್ ಆಗಿದೆನಾ, ಈ ರೀತಿ ಎಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಮತ್ತು ವರ್ಲ್ಡ್ ಮ್ಯಾಪ್ ಇಟ್ಕೊಂಡು ನೀವು ಉತ್ತರ ಅಮೆರಿಕ ಖಂಡದಲ್ಲಿ ಬಂದಾಗ ಇದ್ರ ಜೊತೆ ಗಡಿ ಹಂಚ್ಕೊಂಡಿರುವಂಥ ದೇಶಗಳು ಯಾವುವು, ದಕ್ಷಿಣ ಅಮೆರಿಕದಲ್ಲಿ ಇದ್ರ ಜೊತೆ ಗಡಿ ಹಂಚ್ಕೊಂಡಿರುವಂಥ ದೇಶಗಳು ಯಾವುವು, ಏಷ್ಯಾದಲ್ಲಿ ಇದಕ್ಕೆ ಅಟ್ಯಾಚ್ ಆಗಿರುವಂಥ ದೇಶಗಳು ಯಾವುವು, ಈ ರೀತಿ ಡಿಫ್ರೆಂಟ್ ಆ್ಯಂಗಲಲ್ಲಿ ನೀವೇ ಇಲ್ಲಿ ಸಾಕಷ್ಟು ಕ್ವಶನ್ಸ್ಗಳನ್ನು ಅಥವಾ ಸಾಕಷ್ಟು ಪಾಯಿಂಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಹೇಳೋದು ಮ್ಯಾಪ್ಸನ್ನು ಪುನಃ ಅಬ್ಸರ್ವ್ ಮಾಡ್ತಾ ಹೋಗಬೇಕು.
ನೀವು ಯಾವುದೇ ಕಾರಣಕ್ಕೆ ಜಾಗ್ರಫಿಯಲ್ಲಿ ಬರುವಂಥ ಪಾಯಿಂಟ್ಸನ್ನು ಬಹಳಷ್ಟು ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೊಳ್ಬಾರ್ದು. ಎಲ್ಲೋ ರೇರ್ ಕೆಲವೊಂದು ಅನಿವಾರ್ಯವಾಗಿ ನಾವು ನೋಟ್ ಮಾಡ್ಕೊಳ್ಳೇಬೇಕಾಗಿರುವಂಥ ಪಾಯಿಂಟ್ಸನ್ನು ಅಷ್ಟೇ ಸಪ್ರೇಟ್ ನೋಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಮ್ಯಾಪಲ್ಲೇ ನೀವು ಹೈಲೈಟ್ ಮಾಡೋದ್ರ ಮೂಲಕ ಅಭ್ಯಾಸ ಮಾಡಿದ್ರೆ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಓಕೆ, ಪೆಸಿಫಿಕ್ ಕ್ವಶನ್ಗೆ ರಿಲೇಟೆಡ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸ್ಪೆಷಲಿ ಎಮ್ ಟಿ ಎಸ್ ಎಕ್ಸಾಮಲ್ಲಿ ಕೇಳಲೇಬೇಕಾದಂಥದ್ದು ಕಡ್ಡಾಯವಾಗಿ ಕೇಳುವಂಥ ಕ್ವಶನ್ ಅಂದರೆ ರಿಂಗ್ ಆಫ್ ಫೈರ್ ಅಂತೇನಿದೆ ಅಲ್ವಾ, ಇದು ಯಾವ ಸಾಗರಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು ನಿಮಗೆ. ಓಕೆ, ಆಲ್ರೆಡಿ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಆ ಮ್ಯಾಪಲ್ಲಿ ಪೆಸಿಫಿಕ್ ಓಷನ್ಗೆ ರಿಲೇಟೆಡ್ ಆಗಿರುವಂಥ ಒಂದು ವರ್ಡ್ ಅಂತ ಹೇಳ್ಬೋದು, ಇದು ರಿಂಗ್ ಆಫ್ ಫೈರ್ ಅಂತ ಹೇಳೋದು. ಓಕೆ, ಏನಿದು ಅಂದರೆ ಪೆಸಿಫಿಕ್ ಓಷನ್ಗೆ ಅಟ್ಯಾಚ್ ಆಗಿರುವಂಥ ಖಂಡಗಳೇನಿದ್ದಾವಲ್ವ, 4 ಖಂಡಗಳನ್ನು ಕಾಣಿಸ್ತಾ ಇದ್ದಾವಲ್ವ, ಆ ತೀರ ಪ್ರದೇಶದಲ್ಲಿ ಬಂದಾಗ ಅತಿ ಹೆಚ್ಚು ಜ್ವಾಲಾಮುಖಿಗಳು ಕಂಡುಬರ್ತವೆ. ಅಲ್ಲಿ ಅತಿ ಹೆಚ್ಚು ಭೂಕಂಪ ಉಂಟಾಗುವಂಥ ಒಂದು ಏರಿಯಾ ಆಗಿದೆ. ಹಾಗಾಗಿ ಇದಕ್ಕೆ ರಿಂಗ್ ಆಫ್ ಫೈರ್ ಅಥವಾ ಅಗ್ನಿವೃತ ಅಂತ ಕರೀತಾರೆ. ನಿಮ್ಗೆ ಎಕ್ಸಾಮಲ್ಲಿ ಕ್ವಶನ್ ಏನು ಕೇಳ್ಬೋದು ಅಂದರೆ ರಿಂಗ್ ಆಫ್ ಫೈರ್ ಯಾವ ಸಾಗರಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು, ಅಥವಾ ರಿಂಗ್ ಆಫ್ ಫೈರ್ ಯಾವ ಖಂಡಗಳಿಗೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು. ಅಲ್ಲಿ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಇದಿಷ್ಟನ್ನು ಕಂಟೆಂಟನ್ನು ಇಟ್ಕೊಂಡು ನೀವು ಸುಮಾರು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಹೋಗ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಅಟ್ಲಾಂಟಿಕ್ ಓಷನ್ಗೆ ಬರೋಣ. ಅಟ್ಲಾಂಟಿಕ್ ಓಷನ್ ಕೂಡ ಆ ಇಮೇಜಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಗ್ಲೋಬ್ನ ಇಮೇಜಲ್ಲಿ ಸ್ವಲ್ಪ ಲೈಟ್ ಬ್ಲೂದಿಂದ ಹೈಲೈಟ್ ಆಗಿರುವಂಥ ಏರಿಯಾ ಏನು ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಅಟ್ಲಾಂಟಿಕ್ ಓಷನ್ ಅಂತ ಗುರುತಿಸೋದು. ಅಥವಾ ಅಲ್ಲಿ ಪಾಯಿಂಟ್ ಕೂಡ ನೋಟ್ ಮಾಡಿದ್ದಾರೆ. ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಈಕ್ವೇಟರ್ ಲೈನ್ನ ಮೇಲ್ಭಾಗದಲ್ಲಿ ಅಂದರೆ ನದರ್ನ್ ಹೆಮಿಸ್ಫಿಯರಲ್ಲಿರುವಂಥ ಈ ಓಷನ್ನ ಪಾರ್ಟಿಗೆ ನಾರ್ತ್ ಅಟ್ಲಾಂಟಿಕ್ ಓಷನ್ನು, ಸದರ್ನ್ ಹೆಮಿಸ್ಫಿಯರಲ್ಲಿರುವಂಥ ಈ ಅಟ್ಲಾಂಟಿಕ್ ಓಷನ್ನ ಪಾರ್ಟ್ ಏನಿದೆ ಅಲ್ವಾ, ಅದಕ್ಕೆ ಸೌತ್ ಅಟ್ಲಾಂಟಿಕ್ ಓಷನ್ ಅಂತ ಈ ರೀತಿ ಗುರುತಿಸ್ತೇವೆ ನಾವು ಕಾಮನ್ ಆಗಿ ಬಂದಾಗ. ಆದರೆ ಓವರಾಲ್ ಆಗಿ ಬಂದಾಗ ಇದು ಅಟ್ಲಾಂಟಿಕ್ ಓಷನ್ ಅನ್ನೋದು ಗೊತ್ತಿರಬೇಕು. ಓಕೆ, ಯಾವ ಕಾಂಟಿನೆಂಟ್ಸ್ ಮಧ್ಯದಲ್ಲಿದೆ ಅನ್ನೋದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ನಾರ್ತ್ ಅಮೆರಿಕಾ ಇದೆ, ಸೌತ್ ಅಮೆರಿಕಾ ಇದೆ ಒಂದು ಸೈಡಲ್ಲಿ, ಇನ್ನೊಂದು ಸೈಡಲ್ಲಿ ಬಂದಾಗ ಯುರೋಪ್ ಮತ್ತು ಆಫ್ರಿಕಾ ಇದೆ. ಅವುಗಳ ಮಧ್ಯದಲ್ಲಿರುವಂಥ ಒಂದು ಓಷನ್ ಇದಾಗಿದೆ. ಓಕೆ, ಇದಕ್ಕೆ ರಿಲೇಟೆಡ್ ಇನ್ನೂ ಏನು ಎಕ್ಸ್ಟ್ರಾ ಬರಬೇಕು ಅಂತ ನೋಡ್ತಾ ಹೋದರೆ ಸೆಕೆಂಡ್ ಲಾರ್ಜೆಸ್ಟ್ ಓಷನ್ ಅನ್ನೋದು ಗೊತ್ತಿರಬೇಕು. ಯಂಗೆಸ್ಟ್ ಓಷನ್ ಆಫ್ ಅರ್ತ್. ಓಕೆ, ಭೂಮಿ ಮೇಲೆ ನಾವು ಸಾಗರಗಳು ಗುರುತಿಸ್ತೇವಲ್ವ, ಅದರಲ್ಲಿ ಯಂಗೆಸ್ಟ್ ಓಷನ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ವರ್ಡ್ಸ್ ರಿಚೆಸ್ಟ್ ಫಿಶಿಂಗ್ ವಾಟರ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಇದರ ಜೊತೆ ಇನ್ನೂ ಕೆಲವೊಂದು ಪಾಯಿಂಟ್ಸ್ ಕೂಡ ಆ್ಯಡ್ ಮಾಡ್ತಾ ಹೋಗ್ಬೋದು. ಈ ಓಷನ್ ಎಸ್ ಅಕ್ಷರ ಏನಿದೆ ಅಲ್ವಾ, ಇಂಗ್ಲೀಷ್ನಲ್ಲಿ ಬರುವಂಥ ಎಸ್ ಲೆಟರ್ ಏನಿದೆ ಅಲ್ವಾ, ಆ ಶೇಪಲ್ಲಿರೋದು ಕಂಡುಬರುತ್ತೆ. ಅಂದರೆ ಒಂದು ರೀತಿ ಎಸ್ ಆಕಾರದಲ್ಲಿ ಇರೋದು ಕಂಡುಬರ್ತಾ ಇದೆ. ಹೆಚ್ಚು ಜಲ ಸಾರಿಗೆ ಚಟುವಟಿಕೆ ಕಂಡುಬರುತ್ತೆ ಈ ಓಷನಲ್ಲಿ. ಬಿಕಾಸ್ ಏನಿದಕ್ಕೆ ರೀಸನ್ ಅಂತ ನೋಡ್ತಾ ಹೋದರೆ ನಾರ್ತ್ ಅಮೆರಿಕಾ ಒಂದು ಸೈಡಲ್ಲಿದೆ, ಇನ್ನೊಂದು ಸೈಡಲ್ಲಿ ಯುರೋಪ್ ಇದೆ. ಓಕೆ, ಇದೇ ಅತ್ಯಂತ ಪ್ರಮುಖ ಕಾರಣ ಅಂತ ಗುರುತಿಸ್ಬೋದು. ಹಾಗಾಗಿ ಅದು ಕೂಡ ಒಂದು ಪಾಯಿಂಟ್ ಅಂತ ಹೇಳ್ಬೋದು. ಅಪಾಯಕಾರಿ ಸಾಗರ ಅಂತ ಕೂಡ ಗುರುತಿಸಲಾಗುತ್ತೆ. ಅತಿ ಉದ್ದವಾದ ಕರಾವಳಿ ತೀರ ಹೊಂದಿರುವಂಥ ಸಾಗರ ಅಂತ ಕೂಡ ಗುರುತಿಸಲಾಗುತ್ತೆ. ಈ ರೀತಿ ಸಾಕಷ್ಟು ಪಾಯಿಂಟ್ಸ್ಗಳು, ಇವೆಲ್ಲ ಪಾಯಿಂಟ್ಸ್ಗಳು ನಿಮಗೆ 6th 7th 8th ಸ್ಟ್ಯಾಂಡರ್ಡಲ್ಲೇ ಸಿಗುತ್ತೆ. ಅಲ್ಲಿಂದ ನಾನು ಈ ಪಾಯಿಂಟ್ಸನ್ನು ಕಲೆಕ್ಟ್ ಮಾಡ್ಕೊಂಡಿರೋದು. ಒನ್ ಟೈಮ್ 6 to 10 ಬುಕ್ಸನ್ನು ನೀವು ಓದಲೇಬೇಕು. ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಲುವಾಗಿ ಫಸ್ಟ್ PU ಸೆಕೆಂಡ್ PU ಬುಕ್ಸ್ ಕೂಡ ಓದಿದ್ರೆ ಅಲ್ಲೆಲ್ಲ ಈ ಮಾಹಿತಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಇಂಡಿಯನ್ ಓಷನ್ಗೆ ಬರೋಣ. ಹಿಂದೂ ಮಹಾಸಾಗರ. ಓಕೆ, ಅಲ್ಲಿ ಮ್ಯಾಪಲ್ಲಿ ಅಥವಾ ಇಮೇಜಲ್ಲಿ ಬಂದಾಗ ಡಾರ್ಕ್ ಬ್ಲೂ ಅಥವಾ ನೆವಿ ಬ್ಲೂ ಇಂದ ಹೈಲೈಟ್ ಆಗಿರುವಂಥ ಏರಿಯನ್ ಕಾಣಿಸ್ತಾ ಇದೆಯಲ್ವ, ಅದು ಇಂಡಿಯನ್ ಓಷನ್. ಭಾರತಕ್ಕೆ ಅಟ್ಯಾಚ್ ಆಗಿರೋದು. ಒಂದು ರೀತಿ ಇದು ಹಿಂದೂ ಮಹಾಸಾಗರ ಅಂತ ಕರಿತೇವಲ್ವ ನಾವು ಇಂಡಿಯನ್ ಓಷನ್ ಅಂತ ಬಂದಾಗ. ಇದಕ್ಕೆ ರಿಲೇಟೆಡ್ ಬಹಳಷ್ಟು ವಿಶೇಷತೆಗಳನ್ನು ನಾವು ಕಾಣ್ಬೋದಾಗಿದೆ. ಸ್ಪೆಷಲಿ 3ನೇ ಅತಿ ದೊಡ್ಡ ಸಾಗರ ಅಂತ ಗುರುತಿಸ್ತೇವೆ. ಈ ಸಾಗರದಲ್ಲಿ ಕಂಡುಬರುವಂಥ ಅತಿ ದೊಡ್ಡ ದ್ವೀಪ ಅಂದರೆ ಮಡ್ಗಾಸ್ಕರ್. ಅಲ್ಲೇನು ಗ್ರೀನ್ ಕಲರಿಂದ ಹೈಲೈಟ್ ಆಗಿದೆ ಅಲ್ವಾ, ಅದು ಮಡ್ಗಾಸ್ಕರ್ ದ್ವೀಪ. ಅದು ಆಫ್ರಿಕಾ ಖಂಡಕ್ಕೆ ಸೇರಿರುವಂಥ ದ್ವೀಪ. ಸಾಗರ ಅಂತ ಬಂದಾಗ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖವಾದಂಥ ದ್ವೀಪವಾಗಿದೆ. ಮತ್ತು ದೇಶದ ಹೆಸರನ್ನು ಹೊಂದಿರುವಂಥ ಏಕೈಕ ಸಾಗರ. 4 ಸಾಗರಗಳನ್ನು ಗುರುತಿಸ್ತೇವಲ್ವ, ಅದರಲ್ಲಿ ದೇಶದ ಹೆಸರನ್ನು ಹೊಂದಿರುವಂಥ ಒಂದೇ ಒಂದು ಸಾಗರ ಅಂದರೆ ಅದು ಇಂಡಿಯನ್ ಓಷನ್ ಆಗಿದೆ. ಓಕೆ, ನೆಕ್ಸ್ಟ್ ಒಂದು ಆರ್ಕ್ಟಿಕ್ ಓಷನ್ ಇದೆ. ಆರ್ಕ್ಟಿಕ್ ಓಷನ್ನ ವಿಶೇಷತೆ ಏನಂದರೆ ಇದು ನದರ್ನ್ ಹೆಮಿಸ್ಫಿಯರಲ್ಲಿ ಬಂದಾಗ ನಾರ್ತ್ ಪೋಲ್ ಅಂತ ಗುರುತಿಸ್ತೇವಲ್ವಾ, ಆ ಇಮೇಜ್ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಇಮೇಜಲ್ಲಿ ವೈಟ್ ಕಲರಿಂದ ಹೈಲೈಟ್ ಮಾಡಿದಾರಲ್ವ, ಅದು ಆರ್ಕ್ಟಿಕ್ ಓಷನ್. ಅದರ ಮಿಡಲಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ನಾರ್ತ್ ಪೋಲ್ ಅನ್ನುವಂಥ ಒಂದು ಪಾಯಿಂಟ್ ಕಾಣಿಸ್ತಾ ಇದೆ. ಓಕೆ, ನಾರ್ತ್ ಪೋಲ್ ಅದು 90 ಡಿಗ್ರಿ ಅಂತ ಗುರುತಿಸ್ತೇವಲ್ಲ ನಾವು ಬಂದಾಗ, ಈ ಅಕ್ಷಾಂಶಗಳಂತ ಬಂದಾಗ. ಅದರ ಸುತ್ತಲೂ ಇರುವಂತಹ ಒಂದು ಸಾಗರ, ಅತಿ ಚಿಕ್ಕ ಸಾಗರ. 4 ಸಾಗರಗಳಲ್ಲಿ ಬಂದಾಗ ಅತಿ ಕಡಿಮೆ ಆಳದ ಸಾಗರ ಇದು. ಆರ್ಕ್ಟಿಕ್ ವೃತ್ತದಲ್ಲಿ ಇದು ಇರೋದು ಕಂಡುಬರುತ್ತೆ. ನಾವು ಅತ್ಯಂತ ಪ್ರಮುಖ ಅಕ್ಷಾಂಶಗಳನ್ನು ಗುರುತಿಸ್ತೇವೆ. ಅದರಲ್ಲಿ 66.5 ಡಿಗ್ರಿ ಉತ್ತರದಲ್ಲಿ ಒಂದು ಅಕ್ಷಾಂಶ ಗುರುತಿಸ್ತೇವೆ, ಅದಕ್ಕೆ ಆರ್ಕ್ಟಿಕ್ ವೃತ್ತ ಅಂತ ಕರಿತೇವೆ. ಅಲ್ಲಿ ನಿಮಗೆ ಡಾಟಿಂದ ಹೈಲೈಟ್ ಮಾಡಲಾಗಿದೆ ಆ ಇಮೇಜಲ್ಲಿ ಬಂದಾಗ. ಅದರ ಒಳಗಡೆ ಬಹುತೇಕ ಅದರ ಒಳಗಡೆ ಕಂಡುಬರುವಂತಹ ಸಾಗರ ಇದು. ಬಹುತೇಕ ಈ ಸಾಗರ ವೃತ್ತಾಕಾರದಲ್ಲಿದೆ. ಬೇರೆ ಸಾಗರಗಳು ವೃತ್ತಾಕಾರದಲ್ಲಿಲ್ಲ, ಬೇರೆ ಬೇರೆ ಶೇಪಲ್ಲಿ ಇರೋದು ಕಂಡುಬರುತ್ತೆ. ಆದರೆ ಇದು ಬಹುತೇಕ ಸಂಪೂರ್ಣ ಸರ್ಕಲ್ ಶೇಪಲ್ಲಿ ಇಲ್ಲ. ಆದರೂ ಕೂಡ ನಾವು ಬಹುತೇಕ ಇದು ಆ ಶೇಪಲ್ಲಿ ಕಂಡುಬರೋದ್ರಿಂದ
ಬಹುತೇಕ ವೃತ್ತಾಕಾರದಲ್ಲಿದೆ ಅಂತ ಕೂಡ ಗುರುತಿಸ್ಬೋದು. ಅತಿ ಕಡಿಮೆ ಉಪ್ಪಿನಾಂಶ ಹೊಂದಿದೆ ಅಂತ ಒಂದು ವಿಶೇಷವಾದಂಥ ಸಾಗರ ಇದು. ಸಂಪೂರ್ಣವಾಗಿ ಉತ್ತರಾರ್ಧ ಗೋಳದಲ್ಲಿದೆ ಅಂತ ಹೇಳ್ಬೋದು. ಬೇರೆ ಎಲ್ಲ ಸಾಗರಗಳು ಹೆಂಗಿದ್ದಾವೆ, ಸದರ್ನ್ ಮತ್ತು ನದರ್ನ್ ಹೆಮಿಸ್ಫಿಯರ್, ಎರಡು ಹೆಮಿಸ್ಫಿಯರ್ಗಳಲ್ಲಿ ಅದು ಹಂಚಿಕೆ ಆಗಿರೋದು ಕಂಡು ಬರುತ್ತೆ. ಆದರೆ ಆರ್ಕ್ಟಿಕ್ ಓಷನ್ ಏನಿದೆ ಅಲ್ವಾ, ಇದು ನದರ್ನ್ ಹೆಮಿಸ್ಫಿಯರ್ದಲ್ಲಿ, ಸ್ಪೆಷಲಿ ನಾರ್ತಲ್ಲಿ 66.5 ಡಿಗ್ರಿಗೆ ಗುರುತಿಸುವಂಥ ಆರ್ಕ್ಟಿಕ್ ಸರ್ಕಲ್ ಏನಿದೆ ಅಲ್ವಾ, ಅದರ ಒಳಗಡೆ ಕಂಡುಬರುವಂಥ ಒಂದು ಸಾಗರ ಇದಾಗಿದೆ. ಓಕೆ, ಇದಿಷ್ಟು ಈ ಸಾಗರಕ್ಕೆ ರಿಲೇಟೆಡ್ ಆಗಿರುವಂಥ ವಿಶೇಷವಾದಂಥ ಮಾಹಿತಿ ಗೊತ್ತಿರಲೇಬೇಕು. ನೆಕ್ಸ್ಟ್ ಬರೋಣ, ನಬಾರ್ಡ್ನಲ್ಲಿ ಆರ್ ಎಂಬುದು ಏನನ್ನು ಸೂಚಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸಿಂಪಲ್ ಆಗಿರುವಂಥ ಕ್ವಶನ್ ಇದು. ನಬಾರ್ಡ್ನ ಫುಲ್ ಫಾರ್ಮ್ ಗೊತ್ತಿರಬೇಕು ನಿಮಗೆ. ನಬಾರ್ಡ್ನಲ್ಲಿರುವಂಥ ಅಕ್ಷರಗಳು ತನ್ನದೇ ಆದ ಒಂದು ಎಕ್ಸ್ಪ್ಯಾಂಡ್ ಇರೋದು ಕಂಡು ಬರ್ತಾ ಇದೆ ಅಲ್ವಾ. ನಬಾರ್ಡ್ ಅನ್ನುವಂಥ ಒಂದು ವಿಸ್ತೃತ ರೂಪ ಗೊತ್ತಿದ್ರೆ ನೀವು ಈಸಿಯಾಗಿ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಆರ್ ಅಂದರೆ ಏನು ಅನ್ನೋದಕ್ಕೆ 4 ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಬಹುತೇಕ ಜನರಿಗೆ ಗೊತ್ತಿರುತ್ತೆ. ಆರ್ ಅನ್ನೋದು ರೂರಲ್ ಅನ್ನುವಂಥ ಒಂದು ವರ್ಡನ್ನು ಇದು ಸೂಚಿಸ್ತಾ ಇದೆ. ಆ ರೂರಲ್ ಅನ್ನುವಂಥ ವರ್ಡನ್ನು ಸೂಚಿಸಲಿಕ್ಕೆ ಆರ್ ಅನ್ನುವಂಥ ಒಂದು ಅಕ್ಷರವನ್ನು ಬಳಸಿದ್ದಾರೆ ನಬಾರ್ಡಲ್ಲಿ. ಓಕೆ, ಹಾಗಾದರೆ ನಬಾರ್ಡ್ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ನಬಾರ್ಡ್ ಬಗ್ಗೆ ಏನೆಲ್ಲ ಕೇಳ್ಬೋದು MTS ಅಲ್ಲಿ ಅಂತ ನೋಡ್ತಾ ಹೋದರೆ, ಫಸ್ಟ್ ಆಫ್ ಆಲ್ ನಬಾರ್ಡ್ನಲ್ಲಿರುವಂಥ ಅಕ್ಷರಗಳೇನಿದ್ದಾವಲ್ವ ಅವುಗಳ ವಿಸ್ತೃತ ರೂಪ ನೋಡೋದಾದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ. ಅಲ್ಲಿರುವಂಥ ಪ್ರತಿಯೊಂದು ಅಕ್ಷರ ಕೂಡ ಒಂದೊಂದು ವರ್ಡನ್ನು ಸೂಚಿಸ್ತಾ ಇದೆ. ಓಕೆ, ನ್ಯಾಷನಲ್, ಎನ್ ಅಂದರೆ ನ್ಯಾಷನಲ್ ಇದೆ. ಓಕೆ, ಬಿ ಅಂದರೆ ಬ್ಯಾಂಕು, ಎ ಅಂದರೆ ಅಗ್ರಿಕಲ್ಚರ್ ಇದೆ, ಆರ್ ಅಂದರೆ ರೂರಲ್ ಇದೆ, ಡಿ ಅಂದರೆ ಡೆವಲಪ್ಮೆಂಟ್ ಅಂತ. ಓಕೆ, ಈ ವಿಸ್ತೃತ ರೂಪದಲ್ಲಿಯೇ ಕ್ವಶನ್ ಕೇಳಿರೋದು ಕಂಡು ಬರ್ತಾ ಇದೆ ನಿಮಗೆ. ಕ್ವಶನಲ್ಲಿ ಏನಿತ್ತು, ಆರ್ ಅನ್ನುವಂಥ ಅಕ್ಷರ ಏನು ಸೂಚಿಸುತ್ತೆ ಅಂತಿತ್ತು. ಆರ್ ಅನ್ನೋದು ರೂರಲ್ ಅಂತ ಸೂಚಿಸ್ತಾ ಇದೆ, ಡಿ ಅನ್ನೋದು ಡೆವಲಪ್ಮೆಂಟ್ ಇದೆ, ಎ ಅನ್ನೋದು ಅಗ್ರಿಕಲ್ಚರ್ ಇದೆ. ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಅನ್ನೋದು ಬಹಳ ವಿಶೇಷವಾದಂಥ ವರ್ಡ್ಸು. ಕ್ವಶನ್ ಬಂದರೆ ಆ ಎರಡೇ ಅಕ್ಷರ ಮೇಲೆ ನಿಮಗೆ ನೇರವಾದ ಕ್ವಶನ್ ಈ ರೀತಿ ಕೇಳ್ಬೋದು. ಓಕೆ, ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ, ಏನೆಲ್ಲ ಮಾಹಿತಿ ಗೊತ್ತಿರಬೇಕು ಅಂತ ನೋಡ್ತಾ ಹೋದರೆ, ಫಸ್ಟ್ ಆಫ್ ಆಲ್ ನಬಾರ್ಡ್ ಬ್ಯಾಂಕ್ ಅಸ್ತಿತ್ವಕ್ಕೆ ಬಂದಿದ್ದು 1982ರಲ್ಲಿ ಜುಲೈ 12ನೇ ತಾರೀಕು ಅಂತ ಗುರುತಿಸೋದು. ಓಕೆ, ವರ್ಷ ಅಂತೂ ಗೊತ್ತಿರಲೇಬೇಕು, ಡೇಟ್ ಕೂಡ ಕೆಲವೊಮ್ಮೆ ಕೇಳ್ಬೋದು, ಕೇಳಲೇಬಾರ್ದಂತೇನಿಲ್ಲ. ಫಸ್ಟ್ ಆಫ್ ಆಲ್ ಇಯರ್ ಅಂತೂ ಭಾಳ ಪರ್ಫೆಕ್ಟಾಗಿ ಗೊತ್ತಿರಬೇಕು ನಿಮಗೆ. ಬಿ ಶಿವರಾಮನ್ ಕಮಿಟಿ ಅಂತ ಒಂದು ಕಮಿಟಿ ನೇಮಕ ಮಾಡಿರ್ತಾರೆ 79ರಲ್ಲಿ. ಆ ಕಮಿಟಿಯ ಶಿಫಾರಸ್ಸಿನ ಮೇರೆಗೆ ನಬಾರ್ಡ್ ಬ್ಯಾಂಕ್ ನಮ್ಮ ದೇಶದಲ್ಲಿ 82ರಲ್ಲಿ ಫಾರ್ಮೇಷನ್ ಆಗುತ್ತೆ. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿರೋದು ಕಂಡು ಬರುತ್ತೆ. ಇವಿಷ್ಟು ಬಹಳ ಬೇಸಿಕ್ ಆದಂಥ ಮಾಹಿತಿ ಆಗಿದೆ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ಪಾಯಿಂಟ್ಸ್ ನೋಡೋದಾದರೆ, ನಬಾರ್ಡ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದರೆ ಕೃಷಿ ಮತ್ತು ಗ್ರಾಮೀಣ ಸಾಲದ ಪುನರ್ ಹಣಕಾಸು ಸಂಸ್ಥೆ ಅಂತ ಇದನ್ನು ಗುರುತಿಸ್ಬೋದಾಗಿದೆ. ಕೃಷಿ ಸಾಲದ ಅಪೆಕ್ಸ್ ಬ್ಯಾಂಕ್ ಅಂತ ಕೂಡ ಇದನ್ನು ಕರಿಬೋದಾಗಿದೆ. 1998-99ರಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್, ಸ್ಪೆಷಲಿ ಕೃಷಿ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿ, ಕೃಷಿಕರಿಗೆ ರಿಲೇಟೆಡ್ ಆಗಿ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಇದು ಇಂಟ್ರೊಡ್ಯೂಸ್ ಮಾಡುತ್ತೆ 98-99 ಇಸ್ವಿಯಲ್ಲಿ ಬಂದಾಗ. 2018-19ರಲ್ಲಿ ನಬಾರ್ಡ್ ಬ್ಯಾಂಕ್ ಏನು ಮಾಡುತ್ತೆ, ಈ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಇನ್ನೂ ಸ್ವಲ್ಪ ವಿಸ್ತರಣೆ ಮಾಡುತ್ತೆ. ಅಂದರೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗೆ ರಿಲೇಟೆಡ್ ಆಗಿರುವಂಥ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂಥವ್ರು ಇದ್ದಾರಲ್ವ, ಅವರಿಗೂ ಕೂಡ ಈ ಕಾರ್ಡನ್ನು ವಿಸ್ತರಿಸಿರೋದನ್ನು ನಾವು ಕಾಣ್ತೇವೆ. ಓಕೆ, ನೆಕ್ಸ್ಟ್ ಅಗೇನ್ ಹಿಸ್ಟ್ರಿಗೆ ರಿಲೇಟೆಡ್ ಆಗಿರೋದು ಅಥವಾ ಆರ್ಟ್ ಆ್ಯಂಡ್ ಕಲ್ಚರ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್, ಎಲಿಫೆಂಟಾ ಗುಹೆಗಳು ಈ ಕಡೆಗಿನ ಯಾವ ರಾಜ್ಯದಲ್ಲಿವೆ? ಎಲ್ಲ ಕ್ವಶನ್ ನೋಡ್ತಾ ಬಂದರೆ ನಮ್ಗೆ ಏನು ಅನಿಸ್ತಾ ಇದೆ, ಜಸ್ಟ್ ಮೆಮೊರಿ ಬೇಸ್ಡ್ ಕ್ವಶನ್, ಜಸ್ಟ್ ಇನ್ಫಾರ್ಮೇಷನ್ ಬೇಸ್ಡ್ ಕ್ವಶನ್ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಜಸ್ಟ್ 6 to 12 ಬುಕ್ಸ್ ಅಥವಾ 6 to 10 ಪರ್ಫೆಕ್ಟಾಗಿ 11th 12th ಬಂದಾಗ ಕೆಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ನಾವು MTS ಅನ್ನು ಕ್ಲಿಕ್ ಮಾಡ್ಬೋದಾಗಿದೆ. ಓಕೆ, ಮಹಾರಾಷ್ಟ್ರ, ಮೇಘಾಲಯ, ರಾಜಸ್ಥಾನ, ಮಣಿಪುರ ಅಂತ ಕೊಟ್ಟಿದ್ದಾರೆ. ಎಲಿಫೆಂಟಾ ಕೇವ್ಸ್ ಬಹಳ ಫೇಮಸ್ ಆಗಿರುವಂಥವು. ಈ ಗುಹೆಗಳು ಕಂಡುಬರೋದು ಮಹಾರಾಷ್ಟ್ರ ರಾಜ್ಯದಲ್ಲಿ. ಓಕೆ, ಏನೆಲ್ಲ ವಿಶೇಷತೆ ಇದೆ ಅಂತ ನೋಡ್ತಾ ಹೋದರೆ, ಎಲಿಫೆಂಟಾ ಗುಹೆಗಳು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸಲ್ಲಿರುವಂಥ ಸ್ಥಳಗಳಾಗಿದ್ದಾವೆ. ಹಾಗಾಗಿ ಆ ಆ್ಯಂಗಲಲ್ಲಿ ಕೂಡ ಕ್ವಶನ್ ಕೇಳ್ತಾರೆ. ನಾನು ಲಾಸ್ಟ್ GK ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ, ನಿಮಗೆಲ್ಲರಿಗೂ ಕೂಡ ವಿಶ್ವ ಪಾರಂಪರಿಕ ತಾಣಗಳು, ಭಾರತದಲ್ಲಿರುವಂಥ ತಾಣಗಳ ಬಗ್ಗೆ ಬೇಸಿಕ್ ಮಾಹಿತಿ ಇರಲೇಬೇಕು. ಅಂದರೆ ಆ ತಾಣಗಳ ಹೆಸರು, ಅಲ್ಲಿರುವಂಥ ವಿಶೇಷತೆ ಇದ್ದರೆ ಗೊತ್ತಿರಬೇಕು. ಖಂಡಿತ ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ನಿಮಗೆ ಕೇಳಿರೋದನ್ನು ನಾವು ನೋಡ್ತಾ ಇದ್ದೇವೆ. 1987ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಎಲಿಫೆಂಟಾ ಗುಹೆಗಳು ಸೇರ್ಪಡೆ ಆಗ್ತವೆ. ಮುಂಬೈ ಸಮೀಪದ ಒಂದು ದ್ವೀಪ ಪ್ರದೇಶ, ಆ್ಯಕ್ಚುಲಿ ಕೇವ್ಸ್ ಇರುವಂಥ ಏರಿಯಾ ಏನಿದೆ ಅಲ್ವಾ, ಇದು ಮುಂಬೈ ಸಮೀಪದಲ್ಲಿರುವಂಥ ಒಂದು ದ್ವೀಪ ಪ್ರದೇಶ. ರಾಜ್ಯ ಅಂತ ಬಂದಾಗ ಇದಕ್ಕೆ ಆಲ್ರೆಡಿ ಗೊತ್ತು ನಿಮಗೆ, ಮಹಾರಾಷ್ಟ್ರ ಅಂತ ಗುರುತಿಸ್ತೇವೆ. ಎಲಿಫೆಂಟದ ಹಿಂದಿನ ಹೆಸರು ಗೋರವ್ಪುರಿ ಅಂತಾಗಿತ್ತು. ಇಲ್ಲಿ 7 ಗುಹೆಗಳಿರೋದು ನಮಗೆ ಕಂಡು ಬರುತ್ತೆ. ಸಾಕಷ್ಟು ಉಬ್ಬು ಶಿಲ್ಪಗಳು ಅಥವಾ ಶಿಲ್ಪಕಲಾ ಕೆತ್ತನೆಯನ್ನು ನಾವು ಈ ಗುಹೆಗಳು ಅಥವಾ ಈ ಗುಹಾಂತರ ದೇವಾಲಯಗಳಲ್ಲಿ ಕಾಣ್ಬೋದಾಗಿದೆ. ಅದರಲ್ಲಿ ಒಂದು ಇಮೇಜ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸ್ಪೆಷಲಿ ಎಲಿಫೆಂಟಾದಲ್ಲಿ 7 ಗುಹೆಗಳಿದ್ದಾವಂತ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಮಧ್ಯದ ಗುಹೆಯಲ್ಲಿರುವಂಥ ತ್ರಿಮೂರ್ತಿ ವಿಗ್ರಹ ಏನಿದೆ ಅಲ್ವ, ಅದು ಬಹಳ ವಿಶೇಷವಾದಂಥ ಒಂದು ವಿಗ್ರಹ ಅಂತ ಗುರುತಿಸೋದು. ಅತ್ಯಂತ ಅದ್ಭುತವಾದಂಥ ಶಿಲ್ಪಕಲಾ ಕೆತ್ತನೆಯನ್ನು ಕಾಣ್ಬೋದು. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇಮೇಜ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದಾಗಿದೆ.
ಓಕೆ, ಇಲ್ಲಿ ತ್ರಿಮೂರ್ತಿ ವಿಗ್ರಹ ಏನಿದೆ ಅಲ್ವಾ, ಇದು ದೇವರ 3 ಅವತಾರಗಳಿಗೆ ಸಂಬಂಧಿಸಿರುವಂಥ ಒಂದು ವಿಗ್ರಹ ಅಂತ ಕೂಡ ಹೇಳಲಾಗುತ್ತೆ. ಅಂದರೆ ಸೃಷ್ಟಿ, ಸ್ಥಿತಿ, ಲಯ ಅನ್ನೋದನ್ನು ಇದು ಇಂಡಿಕೇಟ್ ಮಾಡುತ್ತೆ ಅನ್ನುವಂಥ ವಿಚಾರ ಕೂಡ ಇತಿಹಾಸಕಾರರು ವ್ಯಕ್ತಪಡಿಸಿರೋದು ನಾವು ಕಾಣ್ತೇವೆ. 18 ಅಡಿ ಎತ್ತರ ಇರುವಂಥ ಈ ತ್ರಿಮೂರ್ತಿ ವಿಗ್ರಹ ಏನಿದೆ ಅಲ್ವಾ, 2 ಅರ್ಧ ಕಂಬಗಳ ನಡುವೆ ಕೊರೆಯದಿರೋದು ಕೂಡ ನಮಗೆ ಕಾಣಿಸ್ತಾ ಇದೆ. ಭಾಳ ವಿಶೇಷವಾದಂತಹ ಒಂದು ಅದ್ಭುತವಾದಂತಹ ಕೆತ್ತನೆ ಅಂತ ಅಥವಾ ಶಿಲ್ಪಕಲಾ ಕೆತ್ತನೆ ಅಂತ ಇದನ್ನು ಗುರುತಿಸಲಾಗುತ್ತೆ. ನೆಕ್ಸ್ಟ್ ಒನ್ ಅಗೇನ್ ಜಾಗ್ರಫಿಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ನು, ಹಿಮಾಲಯವು ಯಾವ ಫಲಕಗಳ ಘರ್ಷಣೆಯಿಂದ ರೂಪುಗೊಂಡಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಭಾರತೀಯ ಪ್ಲೇಟ್, ಆಫ್ರಿಕನ್ ಪ್ಲೇಟು, ಭಾರತೀಯ ಪ್ಲೇಟ್ ಮತ್ತು ಆಸ್ಟ್ರೇಲಿಯನ್ ಪ್ಲೇಟು, ಭಾರತೀಯ ಪ್ಲೇಟ್ ಮತ್ತು ಅಟ್ಲಾಂಟಿಕ್ ಪ್ಲೇಟು, ಭಾರತೀಯ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಯಾವ ಪ್ಲೇಟ್ಗಳ ಘರ್ಷಣೆಯಿಂದ ಹಿಮಾಲಯ ಏನು ಪರ್ವತ ಶ್ರೇಣಿ ಇದೆಯಲ್ವಾ ಅದು ನಿರ್ಮಾಣಗೊಂಡಿದೆ ಅಂತ ಕೇಳಿದ್ದಾರೆ. ಈ ಕ್ವಶನ್ಗೆ ಆನ್ಸರ್ 4ನೇ ಆಪ್ಷನ್ಸ್ ಆಗಿದೆ. ಆದರೆ ಈ ಕ್ವಶನ್ ಅಷ್ಟು ಈಸಿ ಅನ್ನಂಗಿಲ್ಲ, ಈಸಿನೇ ಇದೆ ಕ್ವಶನ್, ಇನ್ಫಾರ್ಮೇಷನ್ ಬೇಸ್ಡೇ ಇರೋದು. ಆದರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿದ್ರೆ ನೀವು ಆನ್ಸರ್ ಮಾಡ್ಬೋದು, ಇಲ್ಲಾಂದರೆ ಆನ್ಸರ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಏನಿದೆ ಅಂತ ನೋಡ್ತಾ ಹೋದರೆ ಫಸ್ಟ್ ಆಫ್ ಆಲ್ ಹಿಮಾಲಯನ್ ಮೌಂಟೇನ್ ರೇಂಜ್ ಎಲ್ಲಿದೆ ಅನ್ನೋದು ನಿಮಗೆ ಮ್ಯಾಪಲ್ಲಿ ಗೊತ್ತಿರಬೇಕು. ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಮ್ಯಾಪಲ್ಲಿ ಒಂದು ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ ಡಿಫ್ರೆಂಟ್ ಕಲರಿಂದ. ಅಲ್ಲಿ ಸಣ್ಣ ಸಣ್ಣ ಮೌಂಟೇನ್ ಪೀಕ್ಗಳನ್ನು ಕೂಡ ಡ್ರಾ ಮಾಡಿದ್ದಾರೆ. ಅದಿಷ್ಟು ಏರಿಯಾ ಹಿಮಾಲಯ ಪರ್ವತ ಶ್ರೇಣಿ ಇರುವಂತಹ ಏರಿಯಾ, ಅತ್ಯಂತ ಪ್ರಮುಖವಾದಂಥ ಹಿಮಾಲಯ ಪರ್ವತ ಶ್ರೇಣಿ ಇರುವಂಥ ಏರಿಯಾ. ಈವನ್ ಭಾರತ ಕ್ಲೈಮೇಟ್ ಬಗ್ಗೆ ಮೇಲೆ ಕೂಡ ಅದರ ಪ್ರಭಾವ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಣ್ತೇವೆ. ಓಕೆ, ಯಾವ ರೀತಿ ಹಿಮಾಲಯ ಪರ್ವತಗಳ ನಿರ್ಮಾಣ ಆದು ಅನ್ನೋದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಆಫ್ ಆಲು ನಾವು ಆಲ್ರೆಡಿ ಒಂದು ವರ್ಲ್ಡ್ ಮ್ಯಾಪ್ ನೋಡಿದ್ದೇವೆ, 7 ಖಂಡಗಳಿದ್ದಾವೆ ಅಂತ ಹೇಳಿದ್ದೇವೆ, 4 ಸಾಗರಗಳಿದ್ದಾವೆ ಅಂತ ಡಿಸ್ಕಷನ್ ಮಾಡಿದ್ದೇವೆ. ಆದರೆ ತೀರಾ ಆರಂಭಿಕ ಹಂತದಲ್ಲಿ ಬಂದಾಗ ಖಂಡಗಳು ಇವತ್ತಿನ ವರ್ಲ್ಡ್ ಮ್ಯಾಪಲ್ಲಿ ಏನಿದ್ದಾವಲ್ವ ಆ ಸ್ಥಾನದಲ್ಲಿರೋದು ಕಂಡುಬರೋದಿಲ್ಲ. ಎಲ್ಲ ಖಂಡಗಳು ಒಂದೇ ಕಡೆಗೆ ಕೇಂದ್ರೀಕೃತವಾಗಿರೋದು ಕಂಡುಬರುತ್ತೆ ತೀರಾ ಬಿಗಿನಿಂಗ್ ಸ್ಟೇಜಲ್ಲಿ ಬಂದಾಗ. ಇದಕ್ಕೆ ಪ್ಯಾಂಜಿಯಾ ಅಂತ ಕರೀತಾರೆ. ಪ್ಯಾಂಜಿಯಾ ಅಂದರೆ ಒಂದು ರೀತಿ ಮಹಾಖಂಡ ಅಂತ ಪ್ಲೇಸ್, ಸೂಪರ್ ಕಾಂಟಿನೆಂಟ್ ಅಂತ ಹೇಳೋದು. ಇದರ ಜೊತೆಗೆ ಪ್ಯಾಂಥಲಸ ಅಂತ ಒಂದು ಸೂಪರ್ ಓಸಿಯನ್ ಕೂಡ ಗುರುತಿಸಲಾಗುತ್ತೆ, ಇದು ತೀರಾ ಆರಂಭಿಕ ಹಂತದಲ್ಲಿ ಬಂದಾಗ. ಓಕೆ, ಮುಂದೆ ಹೋದಂತೆ ಈ ಪ್ಯಾಂಜಿಯಾ 2 ಭಾಗಗಳಾಗಿ ಡಿವೈಡ್ ಆಗುತ್ತೆ. ಉತ್ತರದ ಭಾಗಕ್ಕೆ ಲಾರೇಶಿಯಾ ಅಂತ ಕರೆಯಲಾಗುತ್ತೆ, ದಕ್ಷಿಣದ ಭಾಗಕ್ಕೆ ಗೋಂಡ್ವಾನ್ ಅಂತ ಕರೆಯಲಾಗುತ್ತೆ. ಅವೆರಡರ ಮಧ್ಯದಲ್ಲಿ ತೆತಿಸ್ ಸಿಯನ್ನು ಗುರುತಿಸಲಾಗುತ್ತೆ. ಓಕೆ, ಈ ಲಾರೇಶಿಯಾದಲ್ಲಿ ದಕ್ಷಿಣ ಅಭಿಮುಖವಾಗಿ ಹರಿಯುವಂತಹ ನದಿಗಳು, ಹಳ್ಳಗಳೇನಿರ್ತಾವಲ್ವ ಅವೆಲ್ಲ ಹೋಗಿ ತೆತಿಸ್ಸಿಗೆ ಸೇರ್ತಾ ಇದ್ದು. ಈ ಗೋಂಡ್ವಾನ್ನಲ್ಲಿ ಬಂದಾಗ ಈ ಇಂಡಿಯಾದ ಪರ್ಯಾಯ ಪ್ರಸ್ಥಭೂಮಿ ಹಂಗೆ ಇಮೇಜ್ ಕಾಣಿಸ್ತಾ ಇದೆ, ಅಥವಾ ಇಲ್ಲಿ ನೀವು ಇನ್ನೂ ಕ್ಲಿಯರ್ ಆಗಿ ನೋಡ್ಬೋದು ಯಾವ ಯಾವ ಪ್ಲೇಟ್ ಯಾವ ಯಾವ ಖಂಡಗಳನ್ನು ಅಲ್ಲಿ ಸೂಚಿಸ್ತಾ ಇದೆ ಅನ್ನೋದನ್ನು ಅಲ್ಲಿ ನೋಟ್ ಮಾಡಿದ್ದಾರೆ. ಮೇಲ್ಭಾಗದಲ್ಲಿರುವಂಥ ಪ್ಲೇಟ್ ಏನಿದೆ ಅಲ್ವ ಅದು ಯುರೇಷಿಯಾ ಪ್ಲೇಟ್. ಅದು ಮತ್ತೊಂದು ಅದ್ರ ಪಕ್ಕದಲ್ಲಿರೋದು ನಾರ್ತ್ ಅಮೆರಿಕಾ ಇದೆ, ಅದ್ರ ಕೆಳಭಾಗದಲ್ಲಿ ಬಂದಾಗ ಸೌತ್ ಅಮೆರಿಕಾ ಇದೆ, ಆಫ್ರಿಕಾ ಇದೆ, ಇಂಡಿಯಾ ಇದೆ, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಕ್ಟಿಕ್ ಅಂತ. ಈ ಯುರೇಷಿಯಾದಲ್ಲಿ ಉಗಮ ಆಗಿ ಕೆಳಭಾಗದಲ್ಲಿ ಹರಿಯುವಂತಹ ನದಿಗಳೆಲ್ಲೂ ಕೂಡ ತೆತಿಸ್ಸಿಗೆ ಬಂದು ಸೇರ್ತಾ ಇದ್ದು. ಅದೇ ರೀತಿ ಆಫ್ರಿಕಾ, ಇಂಡಿಯಾ ಪ್ಲೇಟನ್ನು ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಂದ ನಾರ್ತ್ ಅಭಿಮುಖವಾಗಿ ಹರಿಯುವಂಥ ನದಿಗಳೆಲ್ಲವೂ ಕೂಡ ತೆತಿಸ್ಸಿಗೆ ಹೋಗಿ ಜಾಯ್ನ್ ಆಗ್ತಾ ಇದ್ದು. ಓಕೆ, ನದಿಗಳು ನೀರನ್ನಷ್ಟೇ ತೆಗೆದುಕೊಂಡು ಹೋಗೋದಿಲ್ಲ ಸಮುದ್ರ ಸಾಗರಕ್ಕೆ, ತಮ್ಮ ಜೊತೆ ಇನ್ನೂ ಅನೇಕ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರ್ತವೆ. ಈ ರೀತಿ ತೆಗೆದುಕೊಂಡು ಹೋಗಿರುವಂಥ ವಸ್ತುಗಳೆಲ್ಲ ಈ ತೆತಿಸ್ಸಿಯಲ್ಲಿ ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಆದರೆ ಅಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ವಿಚಾರ ಏನಂದರೆ, ಈ ಗೋಂಡ್ವಾನ್ನಲ್ಲಿರುವಂಥ ಪ್ಲೇಟ್ಗಳೇನು ಕಾಣಿಸ್ತಾ ಇದ್ದಾವಲ್ವ, ಶಿಲಾಫಲಕಗಳೇನು ಕಾಣಿಸ್ತಾ ಇದ್ದಾವಲ್ವ, ಆ ಪ್ಲೇಟ್ಗಳು ಅಸ್ಥಿರವಾಗಿದ್ದು ಕಾಲ ಕಳೆದಂಥವು ನಾರ್ತ್ ಕಡೆಗೆ ಮೂವ್ ಆಗಲಿಕ್ಕೆ ಆರಂಭ ಆಗ್ತವೆ. ಅಂದರೆ ಈ ದಕ್ಷಿಣ ಗೋಂಡ್ವಾನ್ ಭಾಗನ ಕಾಣಿಸ್ತಾ ಇದೆಯಲ್ವ, ಅಥವಾ ದಕ್ಷಿಣ ಹೆಮಿಸ್ಫಿಯರಲ್ಲಿ ಕಂಡು ಬರ್ತಾ ಇರುವಂಥ ಪ್ಲೇಟ್ಗಳೇನಿದ್ದಾವಲ್ವ ಇವು ನಾರ್ತ್ ಕಡೆಗೆ ಮೂವ್ ಆಗಲಿಕ್ಕೆ ಆರಂಭ ಆಗುತ್ತೆ. ಸ್ಪೆಷಲಿ ಇಂಡಿಯಾ ಪ್ಲೇಟನ್ನು ನಾವು ಅಬ್ಸರ್ವ್ ಮಾಡೋಣ. ಇಂಡಿಯಾ ಪ್ಲೇಟ್ ನಾರ್ತ್ ಕಡೆಗೆ ಮೂವ್ ಆದಂತೆ ಮೇಲ್ಗಡೆ ಇರುವಂಥ ಯುರೇಷಿಯಾ ಪ್ಲೇಟ್ಗೆ ಅಟ್ಯಾಚ್ ಆಗಲಿಕ್ಕೆ ಹೋಗ್ತದೆ. ಆವಾಗ ತೆತಿಸ್ಸಿಯಲ್ಲಿದ್ದಂತಹ ಏನು ಕಣಶಿಲೆಗಳಿದ್ದಾವಲ್ವ, ಈ ನದಿಗಳೆಲ್ಲ ತೆಗೆದುಕೊಂಡು ಹೋಗಿ ಸ್ಟೋರೇಜ್ ಮಾಡಿರುವಂಥ ವಸ್ತುಗಳೇನಾಗಿತ್ತಲ್ಲ, ಸ್ಟೋರ್ ಆಗಿತ್ತಲ್ವ, ಅದೆಲ್ಲವೂ ಕೂಡ ಘರ್ಷಣೆಯಿಂದ ಫೋಲ್ಡ್ ಆಗ್ತಾ ಏನಾಯಿತು, ಮುಂದೆ ಅದು ಹಿಮಾಲಯ ಪರ್ವತ ಆಗಿ ಕನ್ವರ್ಟ್ ಆಯಿತು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀವು ಐಡೆಂಟಿಫೈ ಮಾಡಬೇಕಾದ್ರೆ ಈ ಇಮೇಜನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಇಂಡಿಯಾ ಪ್ಲೇಟ್ ನಾರ್ತ್ ಕಡೆಗೆ ಮೂವ್ ಆಗ್ತಾ ಇದೆ, ಮೇಲ್ಭಾಗದಲ್ಲಿ ಯುರೇಷಿಯಾ ಪ್ಲೇಟ್ ಇದೆ. ಯುರೇಷಿಯಾ ಪ್ಲೇಟ್ಗೆ ಹೋಗಿ ಅಟ್ಯಾಚ್ ಆಗುವಂಥ ಸಮಯದಲ್ಲಿ ಅಲ್ಲಿ ತೆತಿಸ್ಸಿದಲ್ಲಿ ಇದ್ದಂತಹ ಕಣಶಿಲೆಗಳೆಲ್ಲವೂ ಕೂಡ ಏನಾಯಿತು, ಫೋಲ್ಡ್ ಆಗಿ ಹಿಮಾಲಯ ಪರ್ವತ ನಿರ್ಮಾಣ ಆಗುತ್ತೆ. ಹಾಗಾಗಿ ಹಿಮಾಲಯ ಪರ್ವತಕ್ಕೆ ಮಡಿಕೆ ಪರ್ವತ ಅಂತ ಕರೀತಾರೆ, ಅದಕ್ಕೆ ಫೋಲ್ಡೆಡ್ ಮೌಂಟೇನ್ ಅಂತ ಗುರುತಿಸಲಾಗುತ್ತೆ. ಇಂಡಿಯಾ ಪ್ಲೇಟು ಮತ್ತು ಯುರೇಷಿಯಾ ಪ್ಲೇಟ್ 2 ಅಟ್ಯಾಚ್ ಆಗುವಂಥ ಸಮಯದಲ್ಲಿ ತೆತಿಸ್ಸಿ ಇದ್ದಂಥ ಜಾಗದಲ್ಲಿಯೇ ಹಿಮಾಲಯ ಪರ್ವತ ನಿರ್ಮಾಣ ಆಗಿರೋದನ್ನು ನಾವು ನೋಡ್ತೇವೆ. ಹಾಗಾಗಿ ಒಂದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದ್ರೆ ಖಂಡಿತ ಈ ಕ್ವಶನ್ಗೆ ನೀವು ಆನ್ಸರ್ ಗುರುತಿಸ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಇರೋದು GST ತೆರಿಗೆ ಸ್ಲ್ಯಾಬನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ. GST ಟ್ಯಾಕ್ಸ್ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದು
ಇದರಲ್ಲಿ ಎಷ್ಟು ಸ್ಲ್ಯಾಬ್ಗಳಿದ್ದಾವಂತ ಕ್ವಶನ್ ಕೇಳಿದ್ದಾರೆ. 6, 5, 3, 2 ಅಂತ. ಭಾಳ ಬೇಸಿಕ್ಕಾಗಿ ಆಲ್ಮೋಸ್ಟ್ ಎಲ್ಲರೂ ಅಬ್ಸರ್ವ್ ಮಾಡಿರ್ತಾರೆ ಆ ಸ್ಲ್ಯಾಬ್ಗಳ ಬಗ್ಗೆ. ಓಕೆ, ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ GST ಅಂದರೆ ಏನು ಅನ್ನೋದು ಗೊತ್ತಿರಬೇಕು ನಿಮಗೆ. ಯಾವ ರೀತಿ ನಬಾರ್ಡಲ್ಲಿ ಕೇಳಿದ್ರಲ್ಲ, ಒಂದು ಪರ್ಟಿಕ್ಯುಲರ್ ಲೆಟ್ರ್ ಕೇಳಿದ್ರಲ್ಲ, ಆ ರೀತಿ GST ವಿಸ್ತೃತ ರೂಪ ಕೂಡ ನಿಮಗೆ ಕೇಳ್ಬೋದು. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳೋದು. ಓಕೆ, ಸರಕು ಮತ್ತು ಸೇವಾ ತೆರಿಗೆ ಅಂತ. ಓಕೆ, ಇದು ಒಂದು ರೀತಿ ಬೇರೆ ಕಾನ್ಸೆಪ್ಟಲ್ಲಿ ಇದನ್ನು ಇಂಟ್ರಡ್ಯೂಸ್ ಮಾಡಿರೋದು ಕಂಡುಬರುತ್ತೆ. ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳೋದು. ಆದರೆ ಬೇರೆ ಬೇರೆ ರಾಜ್ಯಕ್ಕೆ ಹೋದರೆ ಬೇರೆ ಬೇರೆ ರೀತಿ ಟ್ಯಾಕ್ಸನ್ನು ನಾವು ಕಾಣ್ತಾ ಇದ್ದೇವೆ ಬಹುತೇಕ. ಈ GST ಜಾರಿಗೆ ಬರೋದಕ್ಕಿಂತ ಮುಂಚೆ ನಾವು ಬೈಕೆಲ್ಲ ಪರ್ಚೇಸ್ ಮಾಡಬೇಕಾದ್ರೆ ಒಂದು ಸ್ಟೇಟಲ್ಲಿ ಒಂದು ರೇಟ್ ಇರ್ತಾಯಿತ್ತು, ಇನ್ನೊಂದು ಸ್ಟೇಟಲ್ಲಿ ಬೇರೆಯೇ ಅದರದ್ದು ಪ್ರೈಸ್ ಅಮೌಂಟನ್ನು ಹೇಳ್ತಾ ಇದ್ರು. ಬಿಕಾಸ್ ಅಲ್ಲಿನ ಸರ್ಕಾರ ವಿಧಿಸುವಂಥ ತೆರಿಗೆ ಬೇರೆ ಬೇರೆ ಆಗ್ತಾಯಿತ್ತು ರಾಜ್ಯದಿಂದ ರಾಜ್ಯಕ್ಕೆ ಬಂದಾಗ. ಆದರೆ ಒಂದು ದೇಶದಲ್ಲಿ ಒಂದೇ ರೀತಿ ತೆರಿಗೆ ಇರಬೇಕು ಅನ್ನೋಂಥ ಕಾರಣಕ್ಕಾಗಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ನೋಂಥ ಕಾನ್ಸೆಪ್ಟಲ್ಲಿ GST ಅನ್ನು ನಮ್ಮ ದೇಶದಲ್ಲಿ ಜಾರಿಗೆ ತರಲಾಗುತ್ತೆ. ಸ್ಪೆಷಲಿ 2017 ಜುಲೈ 1ರಂದು ಈ ಟ್ಯಾಕ್ಸ್ ಅನುಷ್ಠಾನಕ್ಕೆ ತರಲಾಗುತ್ತೆ ಭಾರತದಲ್ಲಿ ಬಂದಾಗ. ಇದಕ್ಕಾಗಿ ಸಂವಿಧಾನ ತಿದ್ದುಪಡಿ ಮಾಡಲಾಗುತ್ತೆ. ಸಂವಿಧಾನ ತಿದ್ದುಪಡಿ ಮಾಡೋ ಸಲುವಾಗಿ ಸಂವಿಧಾನ ತಿದ್ದುಪಡಿ ಮಸೂದೆ ಮಂಡಿಸಲಾಗುತ್ತೆ. 122ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಮಂಡಿಸಲಾಗುತ್ತೆ. ಫೈನಲ್ ಆಗಿ 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ GST ನಮ್ಮ ದೇಶದಲ್ಲಿ ಜಾರಿಗೆ ತರಲಾಗುತ್ತೆ. ಓಕೆ, ಈ ತಿದ್ದುಪಡಿ ಮೂಲಕ ಸಂವಿಧಾನದಲ್ಲಿ ಕೆಲವೊಂದು ಆರ್ಟಿಕಲ್ಸನ್ನು ಕೂಡ ಆ್ಯಡ್ ಮಾಡ್ತಾರೆ. ಅದರಲ್ಲಿ ಹೆಚ್ಚು ವಿಶೇಷವಾದದ್ದು ಕಾಂಪಿಟೇಟಿವ್ ಎಕ್ಸಾಮಿಂದ ಅಗೇನ್ ಪುನಃ ಕೇಳುವಂಥ ಆರ್ಟಿಕಲ್ ಅಂದರೆ 279A ಅನ್ನುವಂಥ ಒಂದು ಆರ್ಟಿಕಲ್ಲು. ಈ ಆರ್ಟಿಕಲ್ ಮೂಲಕ GST ಕೌನ್ಸಿಲನ್ನು ಅನುಷ್ಠಾನಕ್ಕೆ ತರಲಾಗುತ್ತೆ. GST ಕೌನ್ಸಿಲ್ನ ಕೆಲಸ ಏನಂದರೆ ಈ GSTಗೆ ರಿಲೇಟೆಡ್ ಆಗಿರುವಂಥ ಟ್ಯಾಕ್ಸ್ ರೇಟ್ಸ್ ಆಗಿರ್ಬೋದು, ರೂಲ್ಸ್ ಆಗಿರ್ಬೋದು, ರೆಗ್ಯುಲೇಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಈ GST ಕೌನ್ಸಿಲೇ ಅದೇ ತೆಗೆದುಕೊಳ್ಳುವಂಥ ಒಂದು ಅಧಿಕಾರ ಹೊಂದಿದೆ. ಓಕೆ, 49 GST ಕೌನ್ಸಿಲ್ ಮೀಟಿಂಗ್ನ ಇಮೇಜ್ ಕೂಡ ನೋಡ್ಬೋದಾಗಿದೆ. ಕೇಂದ್ರ ಹಣಕಾಸು ಮಂತ್ರಿಗಳು ಯಾರಾಗಿರ್ತಾರಲ್ವ ಅವರು ಈ GST ಕೌನ್ಸಿಲ್ಗೆ ಚೇರ್ಪರ್ಸನ್ ಆಗಿರ್ತಾರೆ. ಹಾಗಾಗಿ ಇದೆಲ್ಲ ಮಾಹಿತಿ GSTಗೆ ರಿಲೇಟೆಡ್ ಆಗಿ ಗೊತ್ತಿರಬೇಕು. ಇನ್ನು ಸ್ಲ್ಯಾಬ್ ವಿಚಾರಕ್ಕೆ ಬಂದರೆ 5 ವಿಭಿನ್ನ ರೀತಿಯ ಇಲ್ಲಿ ಸ್ಲ್ಯಾಬ್ಗಳಿರೋದು ಕಂಡುಬರುತ್ತೆ. 0% ಇದೆ, 5%, 12, 18 ಮತ್ತು 28 ಅಂತ 5 ಸ್ಲ್ಯಾಬ್ಗಳನ್ನು ಇಲ್ಲಿ ಗುರುತಿಸಲಾಗಿದೆ. ಅತ್ಯಂತ ಅವಶ್ಯಕವಾದಂತಹ ವಸ್ತುಗಳನ್ನು 0% ಏನಿದೆ ಅಲ್ವಾ ಆ ಸ್ಲ್ಯಾಬಲ್ಲಿರೋದು ಕಂಡುಬರುತ್ತೆ. ಇನ್ನು ಸ್ವಲ್ಪ ಅದಕ್ಕಿಂತ ಕಡಿಮೆ ಅವಶ್ಯಕತೆಯನ್ನು ಗುರುತಿಸೋದು, ಅತಿ ಅವಶ್ಯಕತೆಗಿಂತ ಇನ್ನು ಸ್ವಲ್ಪ ಅವಶ್ಯಕತೆಯಿಂದ ಏನು ಗುರುತಿಸ್ತೇವಲ್ವ ಅಂಥವುಗಳನ್ನು 5% ಇರೋದು ಕಂಡುಬರುತ್ತೆ. ಅತ್ಯಂತ ವಿಲಾಸಿ ವಸ್ತುಗಳೇನಿರ್ತಾವಲ್ವ ಅವುಗಳನ್ನು 28% ಸ್ಲ್ಯಾಬಲ್ಲಿರೋದು ಕಂಡುಬರ್ತಾ ಇದೆ. ಓಕೆ, ಈ ರೀತಿ 5 ರೀತಿ ಸ್ಲ್ಯಾಬ್ಗಳನ್ನು ಗುರುತಿಸಿದ್ದಾರೆ. ಯಾಕೆ ಈ ರೀತಿ ಸ್ಲ್ಯಾಬ್ ಮಾಡಿದ್ದಾರೆ ಅಂದರೆ ಅತಿ ಅವಶ್ಯಕವಾದಂಥ ವಸ್ತುಗಳ ಮೇಲೆ ನಾವು ಟ್ಯಾಕ್ಸ್ ಹಾಕ್ತಾ ಹೋದರೆ ಜನರು ಅವುಗಳನ್ನು ಬಳಸಲಿಕ್ಕೆ ಜನರು ಬಹಳ ಕಷ್ಟಪಡಬೇಕಾಗುತ್ತೆ. ಯಾಕಂದರೆ ದೇಶದಲ್ಲಿ ಒಂದೇ ರೀತಿಯ ಜನರಿರೋದಿಲ್ಲ. ಒಂದೇ ರೀತಿ ಅಂದರೆ ಇಲ್ಲಿ ಶ್ರೀಮಂತರು ಇರ್ತಾರೆ, ಮಧ್ಯಮ ವರ್ಗದವರು ಇರ್ತಾರೆ, ಬಡವರು ಇರ್ತಾರೆ. ಹಾಗಾಗಿ ಅತಿ ಅವಶ್ಯಕವಾದಂಥ ವಸ್ತುಗಳ ಮೇಲೆ ನಾವು ಟ್ಯಾಕ್ಸ್ ವಿಧಿಸ್ತಾ ಹೋದರೆ ಬಡವರಿಗೆ ಕಷ್ಟ ಆಗುತ್ತೆ ಜೀವನ ನಡೆಸೋ ಅನ್ನೋಂಥ ಕಾರಣಕ್ಕಾಗಿ ಅತಿ ಅವಶ್ಯಕವಾದಂಥ ವಸ್ತುಗಳನ್ನು 0° ಆಗಿರ್ಬೋದು, 5°ಅಲ್ಲಿ ತಂದಿರೋದು ಕಂಡುಬರುತ್ತೆ. ಅತ್ಯಂತ ವಿಲಾಸಿ ವಸ್ತುಗಳೇನಿದ್ದಾವಲ್ವ ಅಂಥ ವಸ್ತುಗಳು ಇನ್ನೂ ಕೆಲವೊಂದು ಬೇರೆ ಬೇರೆ ವಸ್ತುಗಳೇನಿದ್ದಾವಲ್ವ ಅವುಗಳನ್ನು 28% ಏನಿದೆ ಅಲ್ವ ಆ ಸ್ಲ್ಯಾಬಲ್ಲಿ ಇಟ್ಟಿರೋದು ಕಂಡುಬರುತ್ತೆ. ಈ ರೀತಿ 5 ಸ್ಲ್ಯಾಬ್ಗಳನ್ನು ಡಿವೈಡ್ ಮಾಡಿರೋದು ಕಂಡುಬರುತ್ತೆ. ನೀವು ಒಂದು ಸ್ವಲ್ಪ ವೆಬ್ಸೈಟ್ ಚೆಕ್ ಮಾಡಿದ್ರೆ ಅಲ್ಲಿ ನಿಮಗೆ ಸಿಗುತ್ತೆ ಯಾವ ಸ್ಲ್ಯಾಬಲ್ಲಿ ಯಾವ್ಯಾವ ವಸ್ತುಗಳಿದ್ದಾವಂತ. ಒಂದು ಸ್ವಲ್ಪ ಕ್ಯೂರಿಯಾಸಿಟಿಗೆ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಬೇಕು. ಯಾಕಂದರೆ ಬೇರೆ ಬೇರೆ ಆ್ಯಂಗಲಲ್ಲಿ ಕ್ವಶನ್ ಬಂದರೆ ಆನ್ಸರ್ ಮಾಡಲಿಕ್ಕೆ ಆ ನಾಲೆಜ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಅದರ ಜೊತೆಗೆ GST ವ್ಯಾಪ್ತಿಗೆ ಒಳಪಡದೇ ಇರುವಂತಹ ವಸ್ತುಗಳು ಯಾವುದಂತ ನೋಡ್ತಾ ಇದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು ಇದರ ವ್ಯಾಪ್ತಿಗೆ ಒಳಪಡೋದಿಲ್ಲ. ಆಲ್ಕೋಹಾಲ್ ಡ್ರಿಂಕ್ಸ್ ಆಗಿರ್ಬೋದು, ಟೊಬ್ಯಾಕೋ ಆಗಿರ್ಬೋದು, ಇವೆಲ್ಲವೂ ಕೂಡ GST ವ್ಯಾಪ್ತಿಗೆ ಬರೋದಿಲ್ಲ. ಅದರ ಜೊತೆಗೆ ಇನ್ನೊಂದು ಗಮನಿಸಬೇಕು, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅನ್ನು ಲೋಕಲ್ ಗೌರ್ಮೆಂಟ್ ಕೂಡ ವಿಧಿಸ್ಬೋದು. ಈ ಪಂಚಾಯತಿಗಳಾಗಿರ್ಬೋದು, ಮುನ್ಸಿಪಾಲ್ಟೀಸ್ಗಳು ಬಂದಾಗ ಜಾತ್ರೆಗಳೆಲ್ಲ ನಡೀತಾ ಇರುತ್ತಲ್ವ ಅಲ್ಲಿ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ವಿಧಿಸ್ಬೋದು. ಅದು ಕೂಡ GST ವ್ಯಾಪ್ತಿಗೆ ಬರೋದಿಲ್ಲ. ಆದರೆ ರಾಜ್ಯ ವಿಧಿಸುವಂಥ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ GST ವ್ಯಾಪ್ತಿಗೆ ಒಳಪಡಿಸಲಾಗಿದೆ. ಓಕೆ, ಇದಿಷ್ಟು ಮಾಹಿತಿ ಇರಬೇಕು. ಮತ್ತು GSTಗೆ ರಿಲೇಟೆಡ್ ಆಗಿ ಯಾವ ಸ್ಲ್ಯಾಬಲ್ಲಿರುವಂಥ ವಸ್ತುಗಳು ಫಿಕ್ಸ್ ಆಗಿರೋದಿಲ್ಲ, ಅವು ಮೇಲಿನ ಮೇಲೆ ಚೇಂಜ್ ಆಗ್ತಾ ಇರ್ಬೋದು. GST ಕೌನ್ಸಿಲ್ ಅದಕ್ಕೆ ರಿಲೇಟೆಡ್ ಆಗಿ ತೀರ್ಮಾನ ತೆಗೆದುಕೊಳ್ತಾ ಇರುತ್ತೆ. ಹಾಗಾಗಿ ಸ್ಪೆಷಲಿ ಎಕನಾಮಿಕ್ಸ್ ಬಂದಾಗ ನೀವು ಕರೆಂಟ್ ಅಫೇರ್ಸಲ್ಲಿ ಬಹಳ ಅಪ್ಡೇಟ್ ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಅಗೇನ್ ಆರ್ಟ್ ಆ್ಯಂಡ್ ಕಲ್ಚರ್ಗೆ ರಿಲೇಟೆಡ್ ಆಗಿರೋದು ಖುಜುರಾಹೋ ದೇವಾಲಯಗಳು ಈ ಕೆಳಗಿನ ಯಾವ ರಾಜವಂಶಕ್ಕೆ ಸಂಬಂಧಿಸಿದಾವ ಅಂತ ಕೇಳಿದರೆ ಶಾತವಾಹನ, ಚಾಲುಕ್ಯ, ಚಂದೇಲ ಮತ್ತು ಮೌರ್ಯ ಅಂತ 4 ಮನೆತನಗಳಲ್ಲಿ ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ಖುಜುರಾಹೋ ಟೆಂಪಲ್ ಹೆಚ್ಚು ಫೇಮಸ್ ಆಗಿರೋದು. ಸ್ಪೆಷಲಿ ಆರ್ಟ್ ಆ್ಯಂಡ್ ಕಲ್ಚರ್ ಬಂದಾಗ, ನಾಗರ ಶೈಲಿ ಬಂದಾಗ ಹೆಚ್ಚು ವಿಶೇಷವಾದಂಥ ದೇವಸ್ಥಾನಗಳಾಗಿದ್ದಾವೆ. ಈ ದೇವಸ್ಥಾನಗಳ ನಿರ್ಮಾಣ ಮಾಡಿದಂತಹ ಕೀರ್ತಿ ಚಂದೇಲ ಮನೆತನಕ್ಕೆ ಸೇರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ 3 ಅಂತ ಗುರುತಿಸ್ಬೋದು.
ಯಾವ ಸ್ಟೇಟಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಯಾವ ರೀತಿ ಎಲಿಫೆಂಟಾ ಕೇವ್ಸ್ ಬಗ್ಗೆ ಕೇಳಿದ್ರಲ್ಲ ಆ ರೀತಿ ಕ್ವಶನ್ ಬೇರೆ ಶಿಫ್ಟಲ್ಲಿ ಕ್ವಶನ್ ಪೇಪರಲ್ಲಿ ಕೇಳ್ಬೋದು. MTS ಅಲ್ಲಿ ಬಂದಾಗ ಮಧ್ಯಪ್ರದೇಶ ರಾಜ್ಯದಲ್ಲಿರುವಂಥ ಒಂದು ಅತ್ಯಂತ ಪ್ರಸಿದ್ಧವಾದಂಥ ಒಂದು ಐತಿಹಾಸಿಕ ಸ್ಥಳ ಅಂತ ಖಜುರಾಹೋಗೆ ಗುರುತಿಸಲಾಗುತ್ತೆ. ಅದರ ಜೊತೆಗೆ ಏನೆಲ್ಲ ಗೊತ್ತಿರಬೇಕು ಅಂತ ನೋಡ್ತಾ ಹೋದರೆ, ಖಜುರಾಹೋದಲ್ಲಿರುವಂಥ ಬಹುತೇಕ ದೇವಸ್ಥಾನಗಳು ಹಿಂದೂ ಮತ್ತು ಜೈನ ಧರ್ಮಕ್ಕೆ ರಿಲೇಟೆಡ್ ಆಗಿರೋದು ಕಂಡುಬರುತ್ತೆ. ಇದು ಕೂಡ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಗುರುತಿಸ್ಕೊಂಡಿರುವಂಥ ಒಂದು ಪ್ಲೇಸ್ ಆಗಿದೆ. ಆ ಕಾರಣಕ್ಕೂ ಕೂಡ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇಲ್ಲಿರುವಂಥ ಅತ್ಯಂತ ಪ್ರಸಿದ್ಧ ದೇವಸ್ಥಾನ ನೇರವಾಗಿ ನಿಮಗೆ ಡೈರೆಕ್ಟಾಗಿ ಕೇಳ್ಬೋದು. ಇಲ್ಲಿ ಕಂಡರಾಯ ಮಹಾದೇವ ಟೆಂಪಲ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ದೇವಸ್ಥಾನ. ಯಾವ ರೀತಿ ನಾವು ರಾಮಪ್ಪ ಟೆಂಪಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ ಲಾಸ್ಟ್ GK ಕ್ಲಾಸಲ್ಲಿ ಬಂದಾಗ ಯಾವ ರಾಜ್ಯದಲ್ಲಿದೆ ಅಂತ, ಅದೇ ರೀತಿ ನೇರವಾಗಿ ಕ್ವಶನ್ ಕೇಳ್ಬೋದು. ಖಜುರಾಹೋದಲ್ಲಿರುವಂಥ ಅತ್ಯಂತ ಪ್ರಸಿದ್ಧ ದೇವಸ್ಥಾನ ಯಾವುದಂತ, ಮಹಾದೇವ ಟೆಂಪಲ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ದೇವಸ್ಥಾನವಾಗಿದೆ. ಆಲ್ರೆಡಿ ನಾನು ಹೇಳಿದೆ ನಿಮಗೆ, ಖಜುರಾಹೋದಲ್ಲಿರುವಂಥ ದೇವಸ್ಥಾನಗಳು ನಾಗರ ಶೈಲಿಗೆ ಹೆಚ್ಚು ಫೇಮಸ್ ಆಗಿರುವಂತಹ ದೇವಸ್ಥಾನಗಳಾಗಿದ್ದಾವೆ. ಉತ್ತರ ಭಾರತದ ಬಹುತೇಕ ದೇವಸ್ಥಾನಗಳು ನಾಗರ ಶೈಲಿಯಲ್ಲಿರೋದು ಕಂಡುಬರುತ್ತೆ. ದಕ್ಷಿಣ ಭಾರತದಲ್ಲಿ ಬಂದಾಗ ನಾವು ದ್ರಾವಿಡ ಶೈಲಿ ನೋಡ್ತೇವೆ. ಅದರ ಜೊತೆಗೆ ವೇಸರ ಶೈಲಿ ಕೂಡ ನಾವು ನೋಡ್ತೇವೆ. ಆ ರೀತಿ ದೇವಸ್ಥಾನಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ಈವನ್ ಕರ್ನಾಟಕದಲ್ಲಿ ಕೂಡ ನಾವು ವೇಸರ ಶೈಲಿಯನ್ನು ನೋಡ್ಬೋದಾಗಿದೆ. ಓಕೆ, ಇಲ್ಲಿರುವಂಥ ಬಹುತೇಕ ದೇವಸ್ಥಾನಗಳು ಕ್ರಿಸ್ತಶಕ 885ರಿಂದ 1000ನೇ ಇಸ್ವಿಯ ಮಧ್ಯದಲ್ಲಿ ಚಂದೆಲ ಮನೆತನದ ರಾಜರಿಂದ ನಿರ್ಮಿಸಲ್ಪಟ್ಟಿರೋದನ್ನು ಸಹ ನಾವು ನೋಡ್ಬೋದಾಗಿದೆ. ಕೆಳಭಾಗದಲ್ಲಿ ನಿಮಗೆ 2 ಇಮೇಜ್ಗಳು ಕಾಣಿಸ್ತಾ ಇದ್ದಾವೆ. ಉತ್ತರ ಭಾರತ ನಾಗರ ಶೈಲಿಯ ದೇವಸ್ಥಾನ ಯಾವ ರೀತಿ ಇರುತ್ತೆ ಮತ್ತು ದಕ್ಷಿಣ ಭಾರತದಲ್ಲಿರುವಂತಹ ದ್ರಾವಿಡ ಶೈಲಿ ದೇವಸ್ಥಾನಗಳು ಯಾವ ರೀತಿ ಇದ್ದಾವೆ ಅನ್ನೋದು ಕೂಡ ನೀವು ಇಲ್ಲಿ ಇಮೇಜ್ ಮೂಲಕ ನೋಡ್ಬೋದಾಗಿದೆ. ಸ್ಪೆಷಲಿ ಶಿಖರದ ಆಕಾರದ ಮೇಲೆ ನಾವು ಈಸಿಯಾಗಿ ಗೆಸ್ ಮಾಡ್ಬೋದು. ನಾಗರ ಶೈಲಿಯಲ್ಲಿ ಬಂದಾಗ ಶಿಖರ ಬಾಗಿದ ಕಮಾನಿನ ಆಕಾರದಲ್ಲಿರೋದು ಕಂಡು ಬರ್ತಾ ಇದೆ. ದ್ರಾವಿಡ ಶೈಲಿಯಲ್ಲಿ ಬಂದಾಗ ಪಿರಾಮಿಡ್ ಆಕಾರದಲ್ಲಿರೋದು ಕಂಡು ಬರ್ತಾ ಇದೆ. ಓಕೆ, ಈ ರೀತಿ ಸಿಂಪಲ್ ಆಗಿರುವಂಥ ಕೆಲ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇದರ ಜೊತೆಗೆ ವೇಸರ ಶೈಲಿ ಕೂಡ ನಿಮಗೆ ಗೊತ್ತಿರಬೇಕು. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಉಗಮ ಆಗಿದ್ದು ಹೊಯ್ಸಳರ ಕಾಲದಲ್ಲಿ ಅದು ಹೆಚ್ಚು ಡೆವಲಪ್ ಆಗಿರೋದನ್ನು ಸಹ ನಾವು ಕಾಣ್ಬೋದಾಗಿದೆ. ಓಕೆ, ಇದಿಷ್ಟು MTS ಎಕ್ಸಾಮಲ್ಲಿ ಕೇಳಿರುವಂಥ ಕೆಲವೊಂದು ಕ್ವಶನ್ಸ್ಗಳ ಬಗ್ಗೆನ ಚರ್ಚೆ ಆಗಿತ್ತು. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.